ಶ್ರೀ ಗುರುಭ್ಯೋ ನಮಃ. 7 ಬೆಟ್ಟಗಳ ಒಡೆಯನಾದಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಶ್ರೀನಿವಾಸ ತಾನು ಅನುಗ್ರಹವನ್ನು ಜಗತ್ತಿಗೆ ಮಾಡಬೇಕು ಅನ್ನೋ ಭಾವನೆಯಿಂದಲೇ ಶ್ರೀಕೃಷ್ಣ ರೂಪದಲ್ಲಿ ಶ್ರೀಮದ್ ಭಗವದ್ಗೀತೆ ಎಂಬ ದೊಡ್ಡ ಗ್ರಂಥವನ್ನು ನಮಗೆ ಕಾಣಿಕೆಯಾಗಿ ನೀಡಿದ್ದಾನೆ. ಸಮಸ್ತ ಭಕ್ತಜನರು ಶ್ರೀಮದ್ ಭಗವದ್ಗೀತೆಯನ್ನು ಉಪಯೋಗಿಸಿಕೊಂಡು ಮೋಕ್ಷವನ್ನು ಪಡೆಯಬೇಕು. ಇದು ಭಗವಂತನ ಸಂಕಲ್ಪ. ಆ ಸಂಕಲ್ಪಕ್ಕೆ ಅನುಗುಣವಾಗಿ ತಿರುಮಲ ತಿರುಪತಿ ದೇವಸ್ಥಾನಗಳ ಅಂಗಸಂಸ್ಥೆಯಾದಂಥ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಅದರ ಒಂದು ಭಾಗವಾದ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮಗಾಗಿ ನಿಮಗಾಗಿ ಪ್ರಸ್ತುತಪಡಿಸುವ ಅತ್ಯಂತ ಉತ್ತಮವಾದ ಕಾರ್ಯಕ್ರಮಗಳಲ್ಲಿ ಒಂದು ಶ್ರೀಮದ್ ಭಗವದ್ಗೀತೆಯ ವಾಚನ ಮತ್ತು ಪ್ರವಚನ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾವೀಗ ಸನ್ನಿಹಿತರಾಗಿದ್ದೇವೆ. ವಿಶೇಷವಾಗಿ ಭಗವದ್ಗೀತೆಯನ್ನು ಒಂದು ಶ್ಲೋಕವನ್ನಾದರೂ ಪ್ರತಿನಿತ್ಯದಲ್ಲಿ ಪಠನ ಮಾಡಬೇಕು ಅಂತ ಗರುಡ ಪುರಾಣ ಸಾರಿ ಸಾರಿ ಹೇಳ್ತಾ ಇದೆ. ಒಂದು ಶ್ಲೋಕವಾಗದೆ ಹೋದರೆ ಶ್ಲೋಕದ ಅರ್ಧ ಭಾಗವನ್ನಾದರೂ ಓದಬೇಕು. ಇಲ್ಲ ಭಗವದ್ಗೀತೆಯ ಶ್ಲೋಕದ ಒಂದು ಪಾದ ಒಂದು ಅಕ್ಷರವನ್ನಾದರೂ ಓದಿದರೆ ಆವಾಗ ಯಮದೇವರು ನರಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗೋದಿಲ್ಲ. ಭಗವದ್ಗೀತಾ ಕಿಂಚಿದದೀತ ಗಂಗಾ ಜಲರವ ಕಣಿಕಾ ಪೀತ ಸಕೃದಪಿ ಏನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನಚರ್ಚ ಅಂತ ಶಂಕರಾಚಾರ್ಯರು ಈ ಆದೇಶವನ್ನು ನೀಡ್ತಾ ಇದ್ದಾರೆ. ಸ್ವಲ್ಪ ಭಗವದ್ಗೀತೆಯ ಪಾರಾಯಣ ಪ್ರವಚನ ಮಾಡಿದರೂ ಸಾಕು. ಭಗವದ್ಗೀತಾ ಕಿಂಚಿದದೀತ ಗಂಗಾ ಜಲರವ ಕಣಿಕಾಪೀತ, ಒಂದು ಕಣ ನಮ್ಮ ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಗಂಗಾ ನದಿಯ ನೀರನ್ನು ಪಾನ ಮಾಡಿದ್ದೇ ಆದರೆ ಸಕೃದಪಿ ಏನ ಮುರಾರಿ ಸಮರ್ಚ, ಒಮ್ಮೆ ಆದರೂ ಭಕ್ತಿಯಿಂದ ಭಗವಂತನ ಪಾದಗಳಿಗೆ ಶ್ರೀನಿವಾಸ ದೇವರ ಪಾದಗಳಿಗೆ ಭಕ್ತಿಯಿಂದ ಕುಸುಮಗಳನ್ನು ಸಮರ್ಪಣೆ ಮಾಡಿ ಕೃಷ್ಣಾರ್ಪಣ, ಇದೇ ನಾನು ನಿನಗೆ ಮಾಡುವ ಪೂಜೆ ಅಂತ ಒಮ್ಮೆ ಅರ್ಚನೆಯನ್ನು ಮಾಡಿದರೆ ಸಾಕು, ಯಮ ನಮ್ಮನ್ನು ಚರ್ಚೆ ಮಾಡೋದಿಲ್ಲ. ಅರ್ಥಾತ್ ಯಮನ ಆಲಯವಾದ ನರಕಾಲಯದ ಬಾಗಿಲನ್ನು ನಾವು ತಟ್ಟೋದಿಲ್ಲ, ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತೇವೆ ಅಂತ ಶಂಕರಾಚಾರ್ಯರು ತುಂಬ ಸರಳವಾಗಿ ಆದರೆ ಗಹನವಾದ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಭಗವದ್ಗೀತೆಯ ಪಾರಾಯಣ ಇದು ಒಂದು ಎಲ್ಲ ಪಾರಾಯಣಗಳಂತೆ ಪಾರಾಯಣ ಅಲ್ಲ. ಭಕ್ತಿ ಶ್ರದ್ಧೆಗಳಿಂದ ಗೀತೆಯ ಪಾರಾಯಣ ಪ್ರವಚನವನ್ನು ಮಾಡಬೇಕು. ಅದರಿಂದ ಉತ್ತಮವಾದ ಮೋಕ್ಷವನ್ನು ಕೂಡ ನಾವು ಪಡೆಯಬಹುದು. ಆ ಕಾರ್ಯಕ್ರಮದತ್ತ ನಾವು ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡ್ತಾ ಇದ್ದೇವೆ. ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮ್ಮ ಮನೆಗಳಿಗೆ ಈ ಕಾರ್ಯಕ್ರಮವನ್ನು ತಲುಪಿಸ್ತಾ ಇದೆ. ಇದೀಗ ನಾವು ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ 8ನೇ ಅಧ್ಯಾಯದ ಪ್ರವಚನವನ್ನು ಆರಂಭದಲ್ಲಿ ಕೇಳ್ತೇವೆ. ಅನಂತರದಲ್ಲಿ 8ನೇ ಅಧ್ಯಾಯದ ಶ್ಲೋಕಗಳನ್ನು ಕೂಡ ನಾವು ಪಠನವನ್ನು ಮಾಡಿ ಶ್ರೀನಿವಾಸನ ಪದಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡೋಣ. ಬನ್ನಿ, ನಿಮ್ಮ ಪುಸ್ತಕಗಳನ್ನು ತೆಗೆದಿಟ್ಟುಕೊಳ್ಳಿ. ಇದೀಗ ನಾನು ಶ್ಲೋಕಗಳನ್ನು ಹೇಳ್ತಾ ಇದ್ದೇನೆ. ಆ ಶ್ಲೋಕಗಳನ್ನು ತಾವು ಪಠನ ಮಾಡಬೇಕು. ಆರಂಭದಲ್ಲಿ ಗುರು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ. ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ
ಆನಂದನಿಲಯಾಲಯೇ. ಆನಂದನಿಲಯಾಲಯೇ. ಎಲ್ಲರೂ ಒಟ್ಟಾಗಿ ಆ ಭಗವಂತನಿಗೆ ನಡೆಸುವ ಈ ಕಾರ್ಯಕ್ರಮದ ಸಂಕಲ್ಪವನ್ನು ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀಪದ್ಮಾವತಿ ಜಾನೇಃ ಶ್ರೀಪದ್ಮಾವತಿ ಜಾನೇಃ ಭಗವತಃ ಭಗವತಃ ಶ್ರೀವೆಂಕಟೇಶ್ವರ ಸ್ವಾಮಿನಃ ಶ್ರೀವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಕೃಪಾಬಲೇನ ಜಗದ್ಗುರೋಃ ಜಗದ್ಗುರೋಃ ಶ್ರೀಗೋಪಾಲಕೃಷ್ಣ ಅನುಗ್ರಹೇಣ ಶ್ರೀಗೋಪಾಲಕೃಷ್ಣ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಅಸ್ಮಾಕಂ ಸರ್ವೇಷಾಂ ಶಾರೀರಸ್ಯ ಶಾರೀರಸ್ಯ ಮಾನಸಶ್ಚ ಮಾನಸಶ್ಚ ಬಲಸಿದ್ಧ್ಯರ್ಥಂ ಫಲಸಿದ್ಧ್ಯರ್ಥಂ ಸಮಸ್ತಾನಾಂ ಸಮಸ್ತಾನಾಂ ಆಧಿವ್ಯಾಧೀನಾಂ ಆದಿವ್ಯಾಧೀನಾಂ ನಿವಾರಣಾರ್ಥಂ ನಿವಾರಣಾರ್ಥಂ ಸರ್ವಯಜ್ಞಫಲಸಿದ್ಧ್ಯರ್ಥಂ ಸರ್ವಯಜ್ಞಫಲಸಿದ್ಧ್ಯರ್ಥಂ ಸರ್ವಾಸಾಂ ಸಂಪದಾಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿವೃದ್ಧಿದ್ವಾರಾ ಬುದ್ಧಿಶಕ್ತಿವೃದ್ಧಿದ್ವಾರಾ ಪರೀಕ್ಷಾಸು ಪರೀಕ್ಷಾಸು ಉತ್ತೀರ್ಣತಾಸಿದ್ಧ್ಯರ್ಥಂ ಉತ್ತೀರ್ಣತಾಸಿದ್ಧ್ಯರ್ಥಂ ಅಧಿಕಾರಿಣಾಂ ಅಧಿಕಾರಿಣಾಂ ಸ್ವಸ್ವವಿಧಿ ಸ್ವಸ್ವವಿಧಿ ನಿರ್ವಹಣಕೌಶಲಸಿದ್ಧ್ಯರ್ಥಂ ನಿರ್ವಹಣಕೌಶಲಸಿದ್ಧ್ಯರ್ಥಂ ಸಮಸ್ತಪಾಪಕ್ಷಯಾರ್ಥಂ ಸಮಸ್ತಪಾಪಕ್ಷಯಾರ್ಥಂ ಜ್ಞಾನಭಕ್ತಿವೈರಾಗ್ಯಸಿದ್ಧ್ಯರ್ಥಂ ಜ್ಞಾನಭಕ್ತಿವೈರಾಗ್ಯಸಿದ್ಧ್ಯರ್ಥಂ ಶ್ರೀಗೋಪಾಲಕೃಷ್ಣಪ್ರೇರಣಯಾ ಶ್ರೀಗೋಪಾಲಕೃಷ್ಣಪ್ರೇರಣಯಾ ಶ್ರೀಗೋಪಾಲಕೃಷ್ಣಪ್ರೀತ್ಯರ್ಥಂ ಶ್ರೀಗೋಪಾಲಕೃಷ್ಣಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಶ್ರೀಮದ್ಭಗವದ್ಗೀತಾಯಾಃ ಅಷ್ಟಮೋಧ್ಯಾಯಾಂತರ್ಗತ ಅಷ್ಟಮೋಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ಶ್ಲೋಕಪಾರಾಯಣಂ ತಥಾ ತಥಾ ಶ್ರೀಮದ್ಭಗವದ್ಗೀತಾ ಶ್ರೀಮದ್ಭಗವದ್ಗೀತಾ ಪ್ರವಚನಶ್ರವಣಂಚ ಪ್ರವಚನಶ್ರವಣಂಚ ಕರಿಷ್ಯಾಮಹೇ. ಕರಿಷ್ಯಾಮಹೇ. ಶ್ರೀ ಕೃಷ್ಣದೇವರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ. ಶ್ರೀನಿವಾಸಂ ಭಜೇ ನಿಶಂ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ ತಜ್ಞಾನಾತ್ ಮುಚ್ಯತೇಜಸಾ ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಂ ವಶ ವಿದ್ಯಾಧೀಶ ಸತಂ ವಶ ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಇದೀಗ ಭಗವದ್ಗೀತೆಯ 8ನೇ ಅಧ್ಯಾಯದ ಪ್ರವಚನವನ್ನು ಆಚಾರ್ಯರು ನಡೆಸ್ಕೊಡ್ತಾ ಇದ್ದಾರೆ. ಆ ಪ್ರವಚನವನ್ನು ಆಲಿಸೋಣ. ಅನಂತರದಲ್ಲಿ ನಮ್ಮ ಶ್ಲೋಕ ಪಾರಾಯಣವನ್ನು ಮತ್ತೆ ಮುಂದುವರಿಸೋಣ. ಬನ್ನಿ, ಶ್ರದ್ಧೆಯಿಂದ ಪ್ರವಚನವನ್ನು ಆಲಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾದ ಶ್ರೀನಿವಾಸ ದೇವರ ದಿವ್ಯಾನುಗ್ರಹ ವಿಶೇಷದಿಂದ
ಶ್ರೀಮದ್ ಭಗವದ್ಗೀತೆಯ ಪ್ರವಚನ ಯಜ್ಞದಲ್ಲಿ ನಾವು ಅಕ್ಷರ ಬ್ರಹ್ಮಯೋಗ ಎನ್ನುವಂತಹ 8ನೇ ಅಧ್ಯಾಯದ ವಿಷಯಗಳನ್ನು ಪ್ರಸ್ತಾವ ಮಾಡಿಕೊಳ್ತಾ ಇದ್ದೇವೆ. ಅರ್ಜುನ ಕೇಳಿದಂತಹ ಪ್ರಶ್ನೆಗಳಿಗೆ ಪರಮಾತ್ಮ ಉತ್ತರವನ್ನು ನೀಡ್ತಾ ಪರಮಾತ್ಮನ ಸ್ಮರಣೆ ಹೇಗೆ ಮಾಡಬೇಕು ಅನ್ನುವ ವಿಷಯವನ್ನು ಕೂಡ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಲ್ಲಿ ಅರ್ಜುನ ಕೇಳಿದ ಅಧಿಯಜ್ಞ ಕಥಂ ಕೋತ್ರ ಅಂತ ಕೇಳಿದ. ಆ ಪ್ರಶ್ನೆಗೆ ಅದರಲ್ಲಿ ಅಧಿಯಜ್ಞ ಕಥಂ ಎನ್ನುವ ವಿಷಯವನ್ನು ಪರಮಾತ್ಮ ಇಲ್ಲಿ ಉತ್ತರ ನೀಡ್ತಾ ಇದ್ದಾನೆ. ಅಧಿಯಜ್ಞ ಕಹ ಅಂತನ್ನುವುದಕ್ಕೆ ಪರಮಾತ್ಮ ಉತ್ತರವನ್ನು ನೀಡಿದ. ಈಗ ಅಧಿಯಜ್ಞ ಕಹ ಎನ್ನುವ ಪರಮಾತ್ಮನ ಸ್ಮರಣೆ ಹೇಗೆ ಮಾಡಬೇಕು ಎನ್ನುವ ವಿಷಯವನ್ನು ಪರಮಾತ್ಮ ಹೇಳ್ತಾನೆ. ಅದಕ್ಕೆ ವ್ಯಾಖ್ಯಾನಕಾರರು ಈ 9ನೇ ಶ್ಲೋಕಕ್ಕೆ ಅವತರಣಿಕೆಯನ್ನು ನೀಡ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಅಂದರೆ 8ನೇ ಶ್ಲೋಕದಲ್ಲಿ ಅಭ್ಯಾಸ ಯೋಗಯುಕ್ತೇನ ಚೇತಸ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತೆಯನ್ ಎನ್ನುವಂತೆ ಅಭ್ಯಾಸ ಮಾಡಬೇಕು. ಪರಮಾತ್ಮನ ಸ್ಮರಣೆ ಅದೇನೋ ಚಟ್ಟನೆ ಬರುವಂತಹ ವಿಷಯವಲ್ಲ. ಅದನ್ನು ಮೇಲಿಂದ ಮೇಲೆ ನಾವು ಅಭ್ಯಾಸ ಮಾಡಿಕೊಂಡಾಗ ಮಾತ್ರ ಅನನ್ಯಗಾಮಿಯಾದಂತಹ ನಮ್ಮ ಮನಸ್ಸು ಆ ಪರಮಾತ್ಮನಲ್ಲೇ ಇದ್ದು ಪರಮಾತ್ಮನನ್ನು ಹೊಂದಲು ಸಾಧ್ಯವಾಗ್ತದೆ ಎನ್ನುವ ವಿಷಯವನ್ನು ಪರಮಾತ್ಮ ಅಲ್ಲಿ ತಿಳಿಸಿದ. ಇವಾಗೆ 9ನೇ ಶ್ಲೋಕದಲ್ಲಿ ಕಥಂಭೂತಃ ಸ್ಮರ್ತವ್ಯೋಸಿ ಇತಿ ಪ್ರಾಕೃತ ಪ್ರಶ್ನಸ್ಯ ಉತ್ತರಂ ಆಹ. ಪರಮಾತ್ಮನ ಸ್ಮರಣೆ ಹೇಗೆ ಮಾಡಬೇಕು, ಯಾವ ರೂಪದಿಂದ ಕೂಡಿದಂತಹ ಅಂದರೆ ಪರಮಾತ್ಮನ ಗುಣಗಳನ್ನು ಚಿಂತನೆ ಮಾಡಬೇಕಲ್ವ. ಪರಮಾತ್ಮನನ್ನು ಚಿಂತನೆ ಮಾಡಬೇಕಂತಂದರೆ ಅದೇನೋ ಒಂದು ನಿರಾಕಾರ ವಸ್ತುವ ಚಿಂತನೆಯಲ್ಲ, ಒಂದು ಸಾಕಾರ ಮೂರ್ತಿಯಾದಂತಹ ಪರಮಾತ್ಮನ ವಸ್ತುವನ್ನು ಚಿಂತನೆ ಮಾಡಬೇಕು. ಅದು ಅದರ ಸ್ವರೂಪ ಹೇಗಿರ್ತದೆ ಅನ್ನುವ ವಿಷಯವನ್ನು ಕೂಡ ಇಲ್ಲಿ ಈ 9ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಕವಿಂ ಪುರಾಣ ಮನುಷಾಸಿತಾರಂ ಅಣೋರಣೀಯಾಂ ಸಮನುಸ್ಮರಿದ್ಯ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಾ ಪರಸ್ತಾತ್ ಅಂತ ಇಲ್ಲಿ ಹೇಳ್ತಾರೆ. ತಮಸ ಪರಸ್ತಾತ್ ಅಂತ ಹೇಳ್ತಾರೆ. ಪರಮಾತ್ಮ ಹೇಗಿದ್ದಾನೆ, ಅವನು ಹೇಗಿದ್ದಾನೆ, ಅದಕ್ಕೆ ಪರಮಾತ್ಮನಿಗೆ ವಿಶೇಷಣಗಳನ್ನು ಕೊಟ್ಟರು. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾನ್ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸ ಪರಸ್ತಾತ್ ಯಹ ಅನುಸ್ಮರೇತ ಅಂತ ನಾವು ಅನ್ವಯ ಮಾಡಿಕೊಳ್ಳಬೇಕು. ಯಾವನು ಈ ವಿಧವಾದಂತಹ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡ್ತಾನೋ ಅವನು ಅಜ್ಞಾನವನ್ನು ದಾಟುತ್ತಾನೆ ಅಂತ ಪರಮಾತ್ಮನ ಸ್ವರೂಪದ ಒಂದು ಮಾಹಾತ್ಮ್ಯವನ್ನು ತಿಳಿಸ್ತಾ ಇದ್ದಾರೆ. ಇದರಲ್ಲಿ ಒಂದೊಂದು ಶಬ್ದಕ್ಕೂ ಕೂಡ ವಿಶಿಷ್ಟವಾದಂತಹ ಅರ್ಥಗಳನ್ನು ನೀಡಿದ್ದಾರೆ. ವಾಸ್ತವಿಕವಾಗಿ ಇದು ವೇದದ ವಾಕ್ಯ. ವೇದದಲ್ಲಿ ಹೇಳಿದಂತಹ ಗುಣಗಳನ್ನೇ ನಾವು ಉಪಾಸನೆ ಮಾಡಬೇಕು. ವೇದ ಅನುಕ್ತವಾದಂತಹ ಗುಣಗಳು ನಮಗೆ ಸಿಗೋದಿಲ್ಲ. ಬ್ರಹ್ಮಾದಿ ದೇವತೆಗಳು, ಬ್ರಹ್ಮದೇವರು, ಲಕ್ಷ್ಮೀದೇವಿ ಅದನ್ನು ಉಪಾಸನೆ ಮಾಡ್ತಾರೆ. ನಮಗೆ ಆ ಯೋಗ್ಯತೆ ಇಲ್ಲ. ಹೀಗಾಗಿ ಆ ವೇದೋಕ್ತ ಗುಣಗಳನ್ನೇ ಉಪಾಸನೆ ಮಾಡಿರಿ ಅನ್ನುವುದಕ್ಕಾಗಿ ಪರಮಾತ್ಮ ಈ ಶ್ರುತಿಯ ಒಂದು ವಾಕ್ಯವನ್ನು ಇಲ್ಲಿ ನಮಗೆ ಪ್ರಮಾಣವಾಗಿ ನೀಡಿದ್ದಾನೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಹೇಳಿದರು ಕವಿಂ. ಕವಿಂ ಅನ್ನೋ ಶಬ್ದಕ್ಕೆ ಸರ್ವಜ್ಞ ಅಂತ ಹೇಳ್ತಾರೆ. ಅಂದರೆ ಪರಮಾತ್ಮ ಸರ್ವಜ್ಞನಾಗಿದ್ದಾನೆ. ಏನಿದು ಸರ್ವಜ್ಞತ್ವ? ಪರಮಾತ್ಮನಿಗೆ ಸರ್ವಜ್ಞತ್ವ ಅಂತ ಅನ್ನೋದು ಹೇಗೆ ಸಿದ್ಧವಾಗ್ತದೆ ಅಂತ ಹೇಳಿದಾಗ ನಾವು ಸೃಷ್ಟಿಯ ಆದಿಕಾಲವನ್ನು ನೋಡಿಕೊಳ್ಳಬೇಕು. ಸೃಷ್ಟಿಯ ಆದಿಕಾಲ ಅಂತಂದರೆ ಯಾವಾಗ ವೇದದ ವಿಭಜನೆ ಆಗಿಲ್ಲ ಅವಾಗೆ ನೋಡಿಕೊಳ್ಳಬೇಕು. ಗೌತಮಸ್ಯ ಋಷೇಶಾಪಾತ್ ಜ್ಞಾನೇ ತ್ವಜ್ಞಾನತಾಂ ಗತೆ ಅಂತ ಹೇಳ್ತಾರೆ. ಗೌತಮ ಋಷಿಗಳ ಶಾಪವಾದ ಮೇಲೆ ಎಲ್ಲರೂ ಕೂಡ ಕರ್ಮಭ್ರಷ್ಟರಾಗಿಬಿಟ್ರು, ಎಲ್ಲರೂ ಜ್ಞಾನಭ್ರಷ್ಟರಾಗಿಬಿಟ್ರು. ಯಾರಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವ ತಿಳಿಯುವಂತಹ ವಿವೇಕ ಹೊರಟು ಹೋಯಿತು. ಅಂತಹ ಸಂದರ್ಭದಲ್ಲಿ ಪರಮಾತ್ಮನೇ ತಾನು ಅವತಾರ ಮಾಡಿದ. ನೋಡಿ, ಅಂತಹ ಅಜ್ಞಾನದ ಸಂದರ್ಭದಲ್ಲಿ ಬೇರೊಬ್ಬರು ನಮಗೆ ಜ್ಞಾನ ಕೊಡಲು ಸಮರ್ಥರಲ್ಲ, ಪರಮಾತ್ಮನೇ ಸಮರ್ಥ. ಪರಮಾತ್ಮನೇ ಸಮರ್ಥ. ಆದ್ದರಿಂದಾಗಿ ಪರಮಾತ್ಮನೇ ತಾನು ವೇದವ್ಯಾಸ ದೇವರಾಗಿ ಅವತಾರ ಮಾಡಿ ವೇದಗಳ ವಿಭಜನೆ ಮಾಡಿ ವೇದ ನಿರ್ಣಾಯಕವಾದಂತಹ ಬ್ರಹ್ಮಸೂತ್ರಾದಿಗಳನ್ನು ರಚನೆ ಮಾಡಿದ, ಪುರಾಣಗಳನ್ನು ರಚನೆ ಮಾಡಿದ, ಭಾಗವತವನ್ನು ರಚನೆ ಮಾಡಿದ, ಉಪಪುರಾಣಗಳು, ಉಪೋಪಪುರಾಣಗಳು, ಹೀಗೆ ಸಮಸ್ತ ವಾಂಗ್ಮಯವನ್ನು ರಚನೆ ಮಾಡಿದ ಏಕೈಕ ವ್ಯಕ್ತಿ ಪರಮಾತ್ಮ. ಅದಕ್ಕಾಗಿ ಪರಮಾತ್ಮನನ್ನು ಹೇಳ್ತಾರೆ ಕವಿಂ. ಅದಕ್ಕಾಗಿಯೇ ಈ ಗ್ರಂಥದ ಆದಿಯಲ್ಲೂ ಕೂಡ ಆನ್ ನತ್ವ ಅಂತ ಹೇಳ್ತಾರೆ. ಯಾಕೆ? ಅ ಅಂ ಅಹ ಆ ಅನ್ನುವ ಶಬ್ದಗಳಿಗೆ ವೇದವ್ಯಾಸ ದೇವರು, ಅ ಆ ಅಂ ಅಹ ಪುರಾಣರ್ಷಿ ವ್ಯಾಸ ಶಾಖಾ ಸಹಸ್ರಕೃತ ಅಂಥೇಳಿ ವಾಸುದೇವ ಸಹಸ್ರನಾಮ ಸ್ತೋತ್ರದ ಮಾತು. ಅಲ್ಲಿ ಹೇಳಿದಂತೆಯೇ ಆ ಶಬ್ದಕ್ಕೆ ವೇದವ್ಯಾಸ ದೇವರು, ಅಂತಹ ವೇದವ್ಯಾಸ ದೇವರಿಗೆ ನಮಸ್ಕರಿಸಿ ಅಂತಲೂ ಹೇಳ್ತಾರೆ. ಇಷ್ಟು ಮಾತ್ರ ಅಲ್ಲ, ಈ ಪರಮಾತ್ಮನ ಸರ್ವಜ್ಞತ್ವಕ್ಕೆ ಅನೇಕ ಪ್ರಮಾಣಗಳು.
ಒಂದಲ್ಲ ಎರಡಲ್ಲ, ವೇದವೇ ಹೇಳ್ತದೆ. ಎಷ್ಟು ಹೇಳಿದರೂ ಕೂಡ ಮುಗಿಯದ ಮಹಾತ್ಮೆಯ ಪರಮಾತ್ಮನದು, ಹೀಗಾಗೂ ಸರ್ವಜ್ಞ. ಮಹಾಭಾರತವನ್ನು ರಚನೆ ಮಾಡ್ತಾನೆ ವೇದವ್ಯಾಸ ರೂಪಿ ಪರಮಾತ್ಮ. ರಚನೆ ಮಾಡಿದ ಮೇಲೆ ಆ ಪರಮಾತ್ಮನನ್ನು ಪರಿಪರಿವಿಧಿಯಾಗಿ ಸ್ತೋತ್ರ ಮಾಡ್ತಾರೆ. ಕೊನೆಗೆ ಒಂದೇ ಒಂದು ಮಾತು ಹೇಳ್ತಾರೆ, ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ಲಕ್ಷ ಶ್ಲೋಕಾತ್ಮಕವಾದ ಮಹಾಭಾರತ ನಮಗೆ ಇವಾಗ ಸಿಕ್ಕದ್ದು. ವಾಸ್ತವಿಕವಾಗಿ ಕೋಟಿ ಕೋಟಿ ಶ್ಲೋಕಾತ್ಮಕವಾದದ್ದು ಮಹಾಭಾರತ ಅಂತ ಹೇಳ್ತಾರೆ. ಅದರ ಸಂಗ್ರಹ ಮಾತ್ರ ನಮಗೆ ಈಗ ಸಿಕ್ಕದ್ದು. ಅಂದರೆ ಇಂತಹ ಮಹಾಭಾರತ, ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಮುಚ್ಚತೆ ಅಂತೇಳಿ ನೀವು ಹೇಳ್ತೀವೋ, ಇಂತಹ ದೊಡ್ಡ ಗ್ರಂಥ, ಸಮಸ್ತ ವೇದ ವಾಂಗ್ಮಯದ ರಚನಾತ್ಮಕವಾದಂತಹ ಗ್ರಂಥ, ಈ ರಚನೆ ಮಾಡಲು, ಈ ಗ್ರಂಥವನ್ನು ರಚಿಸಲು ಪರಮಾತ್ಮನಿಗಿಂತ ಬೇರೊಬ್ಬರು ಯಾರು ಸಮರ್ಥರಿದ್ದಾರೆ? ಯಾರಿಗೂ ಆ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿಯೂ ಕೂಡ ಪರಮಾತ್ಮನನ್ನು ಕವಿಂ ಅಂತ ಹೇಳ್ತಾರೆ. ಇಲ್ಲೇನೋ ನಾವು ವೇದವ್ಯಾಸ ದೇವರ ನಾವು ಸ್ಮರಣೆ ಮಾಡ್ಕೊಳ್ತಾ ಇದ್ದೀವಿ, ವೇದವ್ಯಾಸ ದೇವರನ್ನು ಉದಾಹರಣೆಯಾಗಿ ತೆಗೆದುಕೊಳ್ತಾ ಇದ್ದೀವಿ. ವೇದವ್ಯಾಸ ರೂಪ ಮಾತ್ರ ಅಲ್ಲ, ದತ್ತಾತ್ರೇಯ ರೂಪ ಆಗಿರ್ಬೋದು. ದತ್ತಾತ್ರೇಯನಾಗಿ ಯೋಗ ಮಾರ್ಗವನ್ನು ಪರಮಾತ್ಮ ತಾನು ಪ್ರವರ್ತಕನಾದ, ಯೋಗ ಮಾರ್ಗಕ್ಕೆ ಪ್ರವರ್ತಕನಾದ ಪರಮಾತ್ಮ. ಕಪಿಲ ರೂಪದಿಂದ ಪರಮಾತ್ಮ ತನ್ನ ತಾಯಿಗೆ ಯೋಗಶಾಸ್ತ್ರವನ್ನು, ಸಾಂಖ್ಯಶಾಸ್ತ್ರವನ್ನು ಉಪದೇಶ ಮಾಡ್ತಾನೆ ಪರಮಾತ್ಮ. ಬುದ್ಧ ರೂಪಿಯಾಗಿ ಬೌದ್ಧ ಶಾಸ್ತ್ರವನ್ನು ಪರಮಾತ್ಮ ತಾನು ಪ್ರವರ್ತನೆ ಮಾಡ್ತಾನೆ. ಹೀಗೆ ಪರಮಾತ್ಮನ ಪ್ರಾಯಶಃ ಎಲ್ಲ ರೂಪಗಳು ಕೂಡ ಜ್ಞಾನಕ್ಕಾಗಿ ಹುಟ್ಟಿದ್ದು. ಪರೋಕ್ಷವಾಗಿ ಅಸುರ ಸಂಹಾರ ಇತ್ಯಾದಿಗಳನ್ನು ಮಾಡ್ತಾನೆ ಪರಮಾತ್ಮ. ಆದರೆ ಪ್ರಧಾನವಾಗಿ ಮಾತ್ರ ಜ್ಞಾನ ಮಾರ್ಗವನ್ನು ಉಪದೇಶ ಮಾಡುವುದಕ್ಕಾಗಿ ಮಾತ್ರ ಪರಮಾತ್ಮ ತಾನು ಜ್ಞಾನವನ್ನು ಪಡಿತಾನೆ, ಈ ಅವತಾರಗಳನ್ನು ಪಡಿತಾನೆ. ಅದಕ್ಕಾಗಿಯೂ ಕೂಡ ಪರಮಾತ್ಮನನ್ನು ಕವಿಂ ಅಂತ ಹೇಳ್ತಾರೆ. ಎಷ್ಟು ಆ ಜ್ಞಾನಕ್ಕೆ ಎಷ್ಟು ಮಹತ್ವ ನೋಡಿ. ಎಲ್ಲಿ ಜ್ಞಾನ ಇರ್ತದೋ, ಜ್ಞಾನ ಇದ್ದವರನ್ನು ಕಂಡು ಎಲ್ಲರೂ ಕೂಡ ಭಯಪಡಲೇಬೇಕು. ಉದಾಹರಣೆಗೆ ವೇದವ್ಯಾಸ ದೇವರನ್ನು ತೆಗೆದುಕೊಂಡಾಗ, ವೇದವ್ಯಾಸದೇವರು ಬಂದರು ಅಂದರೆ ಸಾಕು, ದುರ್ಯೋಧನಾದಿಗಳು ಭಯಪಡ್ತಾ ಇದ್ರು. ಪಾಂಡವರನ್ನು ಕುಂತಿದೇವಿ ಹಾಗೂ ಋಷಿಗಳು ಬದರಿಕಾಶ್ರಮದಿಂದ ಪಾಂಡುರಾಜನ ಮರಣಾನಂತರ ಹಸ್ತಿನಾಪುರಕ್ಕೆ ಕರೆದುಕೊಂಡು ಬರ್ತಾರೆ. ಬಂದ ಸಮಯ ಕುಂತಿದೇವಿ ದುಃಖದಲ್ಲಿದ್ದಾಳೆ. ದುರ್ಯೋಧನ ಆಡದ ಮಾತುಗಳನ್ನೆಲ್ಲ ಆಡಿದ. ಒಟ್ಟಿನಲ್ಲಿ ಇವರನ್ನು ನಾನು ಒಳಗೆ ಬರಲು ಬಿಡುವುದಿಲ್ಲ ಅಂತ ಹಠ ಹಿಡಿದು ನಿಂತ. ಅಂತಹ ಸಂದರ್ಭದಲ್ಲಿ ಎಲ್ಲರನ್ನೂ ದೂರ ಸರಿಸಿ ವೇದವ್ಯಾಸ ದೇವರು ಆ ಪಾಂಡವರನ್ನು, ಕುಂತಿದೇವಿಯನ್ನು ಒಳಗೆ ಕರೆದುಕೊಂಡು ಹೋದರು. ದುರ್ಯೋಧನಾದಿಗಳು ಮಾತನೇ ಆಡಲಿಲ್ಲ. ಯಾಕೆ? ಕವಿಂ, ಮಹಾಜ್ಞಾನಿ ವೇದವ್ಯಾಸ ದೇವರು. ಆ ಜ್ಞಾನ ನಿಷ್ಠ, ತಪೋನಿಷ್ಠರಾದಂತಹ ವೇದವ್ಯಾಸ ದೇವರು ನೋಡಿ ಎಲ್ಲರೂ ಭಯಪಟ್ಟರು. ಅದನ್ನೇ ಹೇಳ್ತಾರೆ, ತದೇ ಜತಿ ತನ್ನೇ ಜತಿ ತದ್ದೂರೇ ತದ್ವಂತಿಕೆ. ಸರ್ವಜ್ಞನಾಗಿದ್ದಾನೆ, ಹೀಗಾಗಿ ಅವನು ಯಾರಿಗೆ ಭಯಪಡಬೇಕು? ಆದರೆ ಜಗತ್ತೆಲ್ಲವೂ ಕೂಡ ಆ ಪರಮಾತ್ಮನನ್ನು ನೋಡಿ ಭಯಪಡ್ತದೆ. ಇಂತಹ ಪರಮಾತ್ಮ, ಇದನ್ನೇ ಬ್ರಹ್ಮಪುರಾಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ತ್ವಂ ಕವಿ ಸರ್ವವೇದನಾಥ್. ಪರಮಾತ್ಮ ಸರ್ವವೇದನಾಥ್ ತ್ವಂ ಕವಿ, ಎಲ್ಲವನ್ನೂ ತಿಳಿದಿದ್ದಿ, ಅದಕ್ಕಾಗಿ ನಿನ್ನನ್ನು ಕವಿ ಅಂತ ಪರಮಾತ್ಮನನ್ನು ಕರೀತಾರೆ. ನಾವು ಕವಿ ಎನ್ನುವ ಶಬ್ದವನ್ನು ಯಾವುದೋ ಒಂದು ಶಾಸ್ತ್ರದಲ್ಲಿ ಓದಿದ ಕೆಲವರ ಬಗ್ಗೆ ನಾವು ಹೇಳುವಾಗ ಕವಿ ಶಬ್ದವನ್ನು ಪ್ರಯೋಗ ಮಾಡ್ತೇವೆ. ವಾಸ್ತವಿಕವಾಗಿ ಕವಿ ಶಬ್ದಕ್ಕೆ ಅಂತ ಅರ್ಥ ಏನು ಅಂತಂದರೆ, ಎಲ್ಲ ಶಾಸ್ತ್ರವನ್ನು, ಸಮಸ್ತ ವಾಂಗ್ಮಯ, ಅದು ಪಾಶ್ಚಾತ್ಯ ಆಗಿರ್ಬೋದು, ಭಾರತೀಯ ಆಗಿರ್ಬೋದು, ಎಲ್ಲವನ್ನು ತಿಳಿದವನನ್ನು ಮಾತ್ರ ಕವಿ ಅಂತ ಹೇಳಬೇಕು. ಅದು ಒಬ್ಬನೇ ಒಬ್ಬನು, ಅದು ಪರಮಾತ್ಮ ಮಾತ್ರ. ಉಳಿದವರು ಕವಿಗಳೇ, ಒಂದೊಂದು ಗ್ರಂಥದಲ್ಲಿ ಅಥವಾ ಒಂದೊಂದು ಶಾಸ್ತ್ರದಲ್ಲಿ ಪ್ರಾವೀಣ್ಯವುಳ್ಳವರು. ಸರ್ವಜ್ಞನಾದವನು ಮಾತ್ರ ಪರಮಾತ್ಮ. ಹೀಗಾಗಿ ಆ ಪರಮಾತ್ಮನನ್ನು ಕವಿಂ ಅಂತ ಹೇಳಿದ್ದಾರೆ. ಹಾಗೆ ಪರಮಾತ್ಮನನ್ನು ಮುಂದಿನ ಶಬ್ದದಲ್ಲಿ ಪುರಾಣಂ ಅಂತ ಕರೆದರು. ಪುರಾಣಂ ಅಂತಂದರೆ ಅನಾದಿ ಸ್ವತಂತ್ರ, ಅನಾದಿಯಾಗಿದ್ದಾನೆ ಪರಮಾತ್ಮ. ಅನಾದಿ ಕಾಲದಿಂದೂ ಇದ್ದಾನೆ, ಅನಂತ ಕಾಲದವರೆಗೂ ಇರ್ತಾನೆ. ಜೀವನೂ ಅನಾದಿ ಕಾಲದಿಂದಾನೆ, ಜೀವನೂ ಅನಂತ ಕಾಲದವರೆಗೂ ಇರ್ತಾನೆ. ಆದರೆ ಸ್ವಾತಂತ್ರ್ಯನೇ ಇರೋನು ಪರಮಾತ್ಮ ಒಬ್ಬನೇ. ಜೀವನು ಯಾವಾಗಲೂ ಕೂಡ ಅಸ್ವತಂತ್ರನಾಗಿಯೇ ಇರ್ತಾನೆ. ಹೀಗಾಗಿ ಆ ಎರಡರ ವ್ಯತ್ಯಾಸದಿಂದ ಪರಮಾತ್ಮ ಪುರಾಣ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಹಾಗೆಯೇ ಮತ್ತೊಂದು ಅರ್ಥವನ್ನು ಹೇಳ್ತಾರೆ, ಪುರಾಣಿ ಅಣತಿ ಪ್ರೇರಕತೆಯ ತಿಷ್ಠತಿ. ಪುರಾಣಿ ಅಂದರೆ ನಮ್ಮ ಶರೀರಗಳು. ನಮ್ಮ ಶರೀರಗಳು ಏನೋ ಜೀವನಿದ್ದಾನೆ, ಜೀವನಿದ್ದ ಮಟ್ಟಿಗೆ ಅದೆಲ್ಲವೂ ಕೂಡ ಪ್ರೇರಿತವಾಗುವುದಿಲ್ಲ. ಅದು ಎಲ್ಲವೂ ತನ್ನ ಕೆಲಸವನ್ನು ಮಾಡಿಕೊಳ್ಳಲು ಸಮರ್ಥವಾಗುವುದಿಲ್ಲ. ಅದಕ್ಕಾಗಿ ಹೇಳ್ತಾರೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ ಸ್ವತಃ ಪ್ರವೃತ್ತಿ ಅಶಕ್ತತ್ವಾತ್. ಸ್ವತಃ ಪ್ರವೃತ್ತಿ ಅಂತನ್ನೋದು ಈ ಜಗತ್ತಿನಲ್ಲಿ ಯಾವ ವಸ್ತುವಿಗೂ ಇಲ್ಲ. ಪರಮಾತ್ಮನೇ ಪ್ರತಿಯೊಂದು ಕಣಕಣದಲ್ಲೂ ನಿಂತು ಪರಮಾತ್ಮ ಆ ಶಕ್ತಿಯನ್ನು ಪ್ರಚೋದನೆ ಮಾಡ್ತಾನೆ. ಹೀಗಾಗಿ
ಪುರಾಣಿ ಅಣತಿ, ಎಲ್ಲ ಜೀವರ ಶರೀರಗಳನ್ನು ಪ್ರೇರಣೆ ಮಾಡ್ತಾನೆ, ತಾನು ಒಳಗಿದ್ದು ಅದನ್ನು ಪ್ರೇರೇಪಿಸ್ತಾನೆ. ಅದರಿಂದಾಗಿ ಪರಮಾತ್ಮನನ್ನು ಪುರಾಣಂ ಅಂತ ಕರೀತಾರೆ. ಇನ್ನು ಮುಂದಿನ ಶಬ್ದ ಅನುಶಾಸಿತಾರಂ ಅಂತ ಹೇಳ್ತಾರೆ. ಅನುಶಾಸಿತಾರಂ ಅಂತ ಹೇಳಲು ಹೊರಟರೆ ಇದಕ್ಕೆ ಬಹಳಷ್ಟು ಉದಾಹರಣೆಗಳನ್ನು ಹೇಳಬೇಕಾಗ್ತದೆ ಪರಮಾತ್ಮನ ಬಗ್ಗೆ. ಯಾಕೆ? ಅನುಶಾಸಿತಾರಂ ಸರ್ವೇಷ್ಟ ಉಪದೇಶಕಂ ಅಂತ ಒಂದು ಅರ್ಥ. ಎಲ್ಲರಿಗೂ ಇಷ್ಟವಾದಂತಹದ್ದನ್ನು ಉಪದೇಶ ಮಾಡುವವನು. ಅನೇಕ ಶಾಸ್ತ್ರಗಳನ್ನು ಪರಮಾತ್ಮ ರಚನೆ ಮಾಡಿದ್ದಾನೆ. ದ್ವೈತಾದ್ವೈತ, ವಿಶಿಷ್ಟಾದ್ವೈತ, ನ್ಯಾಯ, ಚಾರ್ವಾಕ, ಹೀಗೆ ಪ್ರತಿಯೊಂದು ಶಾಸ್ತ್ರವೂ ಕೂಡ ಪರಮಾತ್ಮನಿಂದ ಹೇಳಲ್ಪಟ್ಟದ್ದೇ. ಆದರೆ ತಾನು ಹೇಳಿದ ಅರ್ಥ ಬೇರೆ, ನಾವು ಇವಾಗ ತಿಳಿದುಕೊಳ್ಳುವ ಅರ್ಥ ಬೇರೆ. ಅನೇಕ ಶಾಸ್ತ್ರಗಳಿಗೂ ಕೂಡ ನಾವು ಅನ್ಯಥಾರ್ಥವನ್ನು ತಿಳಿದುಕೊಂಡಿದ್ದೀವಿ. ಆ ಎಲ್ಲರಿಗೂ ಇಷ್ಟವಾದನ್ನು ಉಪದೇಶ ಮಾಡೋನು. ಹೀಗಾಗಿ ಪರಮಾತ್ಮನನ್ನು ಅನುಶಾಸಿತಾರಂ ಅಂತ ಕರೀತಾರೆ. ಅಷ್ಟು ಮಾತ್ರ ಅಲ್ಲ, ಪರಮಾತ್ಮ ಎಲ್ಲರನ್ನು ಕೂಡ ಶಾಸನ ಮಾಡಲು ಸಮರ್ಥ ಅಂತ ಹೇಳ್ತಾರೆ. ಎಲ್ಲರನ್ನು ಕೂಡ ಶಿಸ್ತವಾಗಿ ಶಾಸನ ಮಾಡ್ತಾನೆ. ಹೇಗೆ ಶಾಸನ ಮಾಡ್ತಾನೆ? ಧರ್ಮ ಮಾರ್ಗದಲ್ಲಿರುವಂತೆ ಸಜ್ಜನರನ್ನು ಶಾಸನ ಮಾಡ್ತಾನೆ, ದುರ್ಜನರನ್ನು ದುರ್ಮಾರ್ಗದಲ್ಲಿ ಹೋಗುವಂತೆ ಪರಮಾತ್ಮ ಶಾಸನೆ ಮಾಡ್ತಾನೆ. ಎಷ್ಟು ವಿಚಿತ್ರ ಅಂತಂದರೆ, ಒಂದು ಶುನಶ್ಯೇಪ ಋಷಿಗಳು ಅವರು ಹರಿಶ್ಚಂದ್ರ ಯಜ್ಞದಲ್ಲಿ ಅನೇಕ ಮಂತ್ರಗಳನ್ನು ಹೇಳ್ತಾರೆ ವಿಶ್ವಾಮಿತ್ರರ ಅನುಗ್ರಹದಿಂದ. ಹೇಳುವಾಗ ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಹೃದಪವಕ್ತ ಅಂತ ಹೇಳ್ತಾರೆ. ಹೃದಪವಕ್ತ, ಹೃದಪವಕ್ತ ಎನ್ನುವ ಶಬ್ದಕ್ಕೆ ಅರ್ಥವನ್ನು ಭಾಷ್ಯಕಾರರು ಹೀಗೆ ಹೇಳ್ತಾರೆ, ಪರಮಾತ್ಮ ಎಲ್ಲರನ್ನೂ ಕೂಡ ನಿಯಮನ ಮಾಡ್ತಾನೆ. ಹೇಗೆ ನಿಯಮನ ಮಾಡ್ತಾನೆ? ಇದೇ ವಿಷಯವನ್ನು ವರಾಹ ಪುರಾಣ, ಭಾಗವತಾದಿ ಪುರಾಣಗಳಲ್ಲೂ ಹೇಳ್ತಾರೆ. ಅಂದರೆ ರುದ್ರದೇವರನ್ನು ಪರಮಾತ್ಮ ನಿಯಮನ ಮಾಡ್ತಾನೆ. ಬ್ರಹ್ಮದೇವರನ್ನು ನಿಯಮನ ಮಾಡಿದ ಇದು ಸ್ವತಃ ಸಿದ್ಧ. ಬ್ರಹ್ಮದೇವರೇ ಹೇಳ್ಕೊಳ್ತಾರೆ, ನಾನು ಈ ಸೃಷ್ಟಿಯಾದಿಗಳನ್ನು ಮಾಡಲು ನನಗಿಲ್ಲಿ ಸಾಮರ್ಥ್ಯ ಇದೆ. ಎಷ್ಟೋ ವರ್ಷ ಅಂಧಕಾರದಲ್ಲಿ ಕೂತಿದ್ದೆ, ತಪ ಎನ್ನುವ ಶಬ್ದಕ್ಕೆ ಎನಿಸ್ತು. ಆಮೇಲೆ ನಾನು ಆಲೋಚನೆ ಮಾಡಿ ಜಪತಪಾನುಷ್ಠಾನಗಳನ್ನು ಮಾಡಿಕೊಂಡು ಯಾವ ಪರಮಾತ್ಮನ ಅನುಗ್ರಹದಿಂದ ಈ ಸೃಷ್ಟಿಯಾದಿಗಳನ್ನು ಮಾಡಿದ್ದೀನೋ ಅಂತ ಅವರು ತಮ್ಮ ಬಗ್ಗೆ ತಾವು ಹೇಳಿಕೊಳ್ತಾರೆ. ಅಂದರೆ ಬ್ರಹ್ಮದೇವರಿಗೂ ಆ ಸಾಮರ್ಥ್ಯ ಇಲ್ಲ. ರುದ್ರದೇವರು ತಪ್ಪು ಮಾಡಿದಾಗ ಅವರನ್ನ ಸನ್ಮಾರ್ಗದಲ್ಲಿ ನಡೆಸುವ ಜವಾಬ್ದಾರಿ ಪರಮಾತ್ಮನದು. ತ್ರಿಪುರಾಸುರನ ಸಂಹಾರವಾಗ್ತದೆ. ಆ ತ್ರಿಪುರ ದಾಹ ಮಾಡಿದಾಗ ರುದ್ರದೇವರು ಸಮಸ್ತ ಅವನ ನಗರವನ್ನೇ ಸುಟ್ಟು ಹಾಕಿಬಿಟ್ರು. ಸುಟ್ಟು ಹಾಕಿದಾಗ ಅಲ್ಲಿ ಒಬ್ಬ ಗರ್ಭಿಣಿ ಸ್ತ್ರೀಯು ಕೂಡ ಆ ಬೆಂಕಿಯಲ್ಲಿ ಸತ್ತು ಹೋದಳಂತೆ. ಗರ್ಭಿಣಿ ವಧ ಎನ್ನುವ ಪಾತಕ ರುದ್ರದೇವರಿಗೆ ಬಂತು. ರುದ್ರದೇವರು ಪರಮಾತ್ಮನಿಗೆ ಶರಣು ಹೋಗ್ತಾರೆ. ಏನು ಮಾಡಲಿ ಸ್ವಾಮಿ, ತಪ್ಪು ಮಾಡಿಬಿಟ್ಟೆ. ಅವರು ಅಪರೋಕ್ಷ ಜ್ಞಾನಿಗಳು, ರುದ್ರದೇವರು ಮಹಾ ಪರಮಾತ್ಮನ ಭಕ್ತರು, ಅವರು ತುಂಬ ಗುಣವಿಶಿಷ್ಟರು. ಆದರೂ ಕೂಡ ಎಂದಿಗೂ ಕೂಡ ಪರಮಾತ್ಮ ತನ್ನ ನಿಯಮವನ್ನು ದಾಟಿ ಯಾರೇ ಬಂದರೂ ಕೂಡ ಅವರನ್ನು ಎಂದಿಗೂ ಉಪೇಕ್ಷಿಸುವುದಿಲ್ಲ. ಅದಕ್ಕಾಗಿಯೇ ಪರಮಾತ್ಮನನ್ನು ಅನುಶಾಸಿತಾರಂ ಎಂದು ಕರೀತಾರೆ. ಅದಕ್ಕೆ ಉದಾಹರಣೆಯಾಗಿ ಈ ವೃತ್ತಾಂತ. ಪರಮಾತ್ಮ ಹೇಳ್ತಾನೆ, ನೀನು ಗರ್ಭಿಣಿ ವಧ ಮಾಡಿದಿ, ಆ ಪಾಪವನ್ನು ನೀನು ಅವಶ್ಯವಾಗಿ ಅನುಭವಿಸಲೇಬೇಕು. ಅದನ್ನೇ ವರಾಹ ಪುರಾಣದಲ್ಲಿ ಹೇಳ್ತಾರೆ, ಗರ್ಭಿಣಿ ವದನೋದಾರ್ಥಂ ರುದ್ರೋ ವಿಷ್ಣು ಪ್ರಚೋದಿತ ಪಿಶಾಚರ್ಯಾಮಚರತ. ಆ ಗರ್ಭಿಣಿಯನ್ನು ಕೊಂದಂತಹ ಪಾಪದ ನಿವೃತ್ತಿಗಾಗಿ ಪರಮಾತ್ಮನಿಂದ ಪ್ರಚೋದಿತರಾದಂತಹ ರುದ್ರದೇವರು ಪಿಶಾಚರ್ಯೆಯನ್ನು ಮಾಡಿದರು. ಏನು ಪಿಶಾಚರ್ಯ? ರುಂಡಗಳ ಮಾಲೆಯನ್ನು ಹಾಕಿಕೊಳ್ಳುವುದು, ಕಪಾಲವನ್ನು ಕೈ ಹಿಡಿದು ಭಿಕ್ಷೆ ಬೇಡುವುದು. ರುದ್ರದೇವರು ಸಾಮಾನ್ಯರೇ, ಅಹಂಕಾರ ತತ್ವಕ್ಕೆ ಅಭಿಮಾನಿಗಳು. ಪ್ರಾಯಶಃ ಅವರ ಕೆಳಗಿರುವಂತಹ ಎಲ್ಲ ತತ್ವಗಳು ಕೂಡ ಅವರ ಅಧೀನ. ಅಂತಹ ಮಹಾರುದ್ರದೇವರು ಕೂಡ ಕಪಾಲಗಳನ್ನು ಮಾಲೆಯಾಗಿ ಹಾಕಿಕೊಂಡು, ಕಪಾಲವನ್ನು ಕೈಯಲ್ಲಿ ಹಿಡಿದು ಭಿಕ್ಷೆಯನ್ನು ಎತ್ತಿ, ರುಂಡಗಳ ಮಾಲೆಯನ್ನು ಹಾಕಿಕೊಂಡು, ಚಿತಾಭಸ್ಮವನ್ನು ಮೈಗೆ ಬಳಿದುಕೊಂಡು ಸ್ಮಶಾನದಲ್ಲಿ ವಾಸ ಮಾಡ್ತಾ ಗಜಚರ್ಮ ವ್ಯಾಘ್ರಚರ್ಮವನ್ನು ಉಟ್ಟು ಅಥವಾ ನಗ್ನರ ದಿಗಂಬರರಾಗಿ ಪರಮಾತ್ಮನ ತಪಸ್ಸನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಅನುಶಾಸಿತಾರಂ ಅಂತ ಅನ್ನೋದಕ್ಕೆ ಅರ್ಥ ಎಲ್ಲಿ ಅಂತಂದರೆ, ರುದ್ರದೇವರಿಂದ ಆರಂಭ, ಬ್ರಹ್ಮದೇವರಿಂದ ಆರಂಭ, ಲಕ್ಷ್ಮೀದೇವಿಯಿಂದ ಆರಂಭ. ಲಕ್ಷ್ಮೀದೇವಿಯನ್ನು ಶಾಸನ ಮಾಡ್ತಾನೆ ಪರಮಾತ್ಮ. ಲಕ್ಷ್ಮೀದೇವಿಗೆ ಸ್ವತಃ ಸಾಮರ್ಥ್ಯ ಇಲ್ಲ. ಲಕ್ಷ್ಮೀದೇವಿಗೂ ಆ ಸಾಮರ್ಥ್ಯವನ್ನು ನೀಡಿ ಲಕ್ಷ್ಮೀದೇವಿ ಕೈಯಿಂದ ತಾನು ಸೃಷ್ಟಿಯಾದಿಗಳನ್ನು ಮಾಡಿಸ್ತಾನೆ ಪರಮಾತ್ಮ. ಹೀಗಾಗಿ ಪರಮಾತ್ಮನನ್ನು ಅನುಶಾಸಿತಾರಂ ಅಂತ ಕರೀತಾರೆ. ಇನ್ನು ಪರಮಾತ್ಮ ಅನೇಕ ದೇವತೆಗಳನ್ನು ತಾನು ಶಾಸನ ಮಾಡ್ತಾನೆ, ಅವರನ್ನು ಕಂಟ್ರೋಲ್ ಮಾಡ್ತಾನೆ ಪರಮಾತ್ಮ. ಇಂದ್ರದೇವರು ಯಾವಾಗಲಾದರೆ ಇಂದ್ರದೇವರಿಗೆ ಯಜ್ಞವನ್ನು ನಿಲ್ಲಿಸಿಬಿಟ್ಟರೋ ಭಾರೀ ಮಳೆಯನ್ನು ಸುರಿಸ್ಬಿಡ್ತಾರೆ ಕೃಷ್ಣ ಪರಮಾತ್ಮನ ಗೋಕುಲದ ಮೇಲೆ. ಪರಮಾತ್ಮ ಗೋವರ್ಧನವನ್ನು ಎತ್ತಿ
ಎಲ್ಲರನ್ನು ರಕ್ಷಣೆ ಮಾಡಿದ. ಅವಾಗ ಇಂದ್ರದೇವರು ಕಾಲಿಗೆ ಬಂದು ಬೀಳ್ತಾರೆ, ಪರಮಾತ್ಮನ ಕಾಲಿಗೆ. ಪರಮಾತ್ಮ, ನಾನು ಮಾಡಿದ್ದು ತಪ್ಪು, ಕ್ಷಮಿಸು, ಅದನ್ನು ಕೂಡ ಅನುಶಾಸಿತಾರಂ. ಅವಾಗ ಇಂದ್ರದೇವರು ಗೋವಿಂದ ಎನ್ನುವ ಶಬ್ದದಿಂದ ಪರಮಾತ್ಮನ ಸ್ತೋತ್ರ ಮಾಡಿ ಕಾಮಧೇನುವಿನ ಆಕಳಿಂದ ಪರಮಾತ್ಮನನ್ನು ಪೂಜಿಸಿ ಹೊರಟು ಹೋದರು ಅಂತ ಕೇಳ್ತೇವೆ. ಅಂದರೆ ಯಾವ ದೇವತೆಗಳನ್ನು ಬಿಡುವುದಿಲ್ಲ. ಇವರು ಮಹಾದೇವತೆಗಳು, ಇವರೇನೋ ತಪ್ಪು ಮಾಡಿದರು, ಅವರನ್ನು ಬಿಟ್ಟೆ ಸರ್ವಥಾ ಇಲ್ಲ. ಅವರೆಷ್ಟೇ ದೊಡ್ಡ ದೇವತೆಯಾಗಿದ್ದರು ಅಥವಾ ಅಲ್ಪಯೋಗ್ಯತೆ ಉಳ್ಳ ಜೀವನಾಗಿದ್ದರೂ ಕೂಡ ಅವರವರ ಪುಣ್ಯ ಪಾಪಕ್ಕೆ ತಕ್ಕಂತೆ ಸುಖ ದುಃಖಗಳನ್ನು ಕೊಡುವುದು ಪರಮಾತ್ಮನ ಜವಾಬ್ದಾರಿ, ಪರಮಾತ್ಮನ ಕರ್ತವ್ಯ. ಪರಮಾತ್ಮ ಮಾಡೇ ಮಾಡ್ತಾನೆ. ಅದಕ್ಕಾಗಲೂ ಕೂಡ ಪರಮಾತ್ಮನನ್ನು ಅನುಶಾಸಿತಾರಂ ಅಂತ ಕರೀತಾರೆ. ಹೀಗೇನೆ ಪರಮಾತ್ಮ ಪ್ರತಿಯೊಬ್ಬ ದೇವತೆಯನ್ನು ಕೂಡ ತಾನು ಅನುಶಾಸನೆ ಮಾಡ್ತಾನೆ. ಬ್ರಹ್ಮದೇವರು, ರುದ್ರದೇವರು, ವಾಯುದೇವರು, ಇಂದ್ರದೇವರು, ಸೂರ್ಯದೇವರು, ಹೀಗೆ ಯಾವುದೇ ದೇವತೆಯನ್ನು ತೆಗೆದುಕೊಂಡರೂ ಕೂಡ ಅವರವರು ಮಾಡಿದಂತಹ ಪುಣ್ಯ ಪಾಪಗಳಿಗೆ ತಕ್ಕಂತೆ ಅವರವರಿಗೆ ಸುಖ ದುಃಖಗಳನ್ನು ಕೊಡ್ತಾನೆ. ಆದ್ದರಿಂದಾಗಿ ಪ್ರತಿಯೊಬ್ಬ ಜೀವನನ್ನು ಕೂಡ ಅನುಶಾಸಿತಾರಂ, ಒಬ್ಬ ಜೀವನನ್ನು ಶಾಸನೆ ಮಾಡುವುದಿಲ್ಲ ಅಂತ ಇಲ್ಲ. ಆದ್ದರಿಂದಾಗಿ ಪರಮಾತ್ಮನನ್ನು ಅನುಶಾಸಿತಾರಂ ಅಂತ ಕರೀತಾರೆ. ಇನ್ನು ಮುಂದಿನ ಶಬ್ದ ಅಣೋರಣೀಯಾನ್ ಅಂತ ಹೇಳ್ತಾರೆ. ಅಣೋರಣೀಯಾನ್ ಅನ್ನೋದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ, ಅತ್ಯಂತ ಸೂಕ್ಷ್ಮಂ, ಬಹಳ ಸೂಕ್ಷ್ಮವಾದಂತಹ ರೂಪವುಳ್ಳವನಾಗಿದ್ದಾನೆ. ಅಥವಾ ಅತ್ಯಂತ ಅಣುಪ್ರಮಾಣಂ, ಕೇವಲ ಅಣುಪ್ರಮಾಣ ಅಂತ ಹೇಳಿಲ್ಲ, ಅತ್ಯಂತ ಅಣುಪ್ರಮಾಣಂ ಅಂತ ಹೇಳ್ತಾರೆ. ಯಾಕೆ ಹೀಗೆ ಹೇಳ್ತಾರೆ ಅಂತಂದರೆ, ಭಾರತೀಯ ಸಿದ್ಧಾಂತದ ಪ್ರಕಾರ ಅಣು ಅಂತನ್ನೋದೇ ಇಲ್ಲ. ಇವಾಗಿನ ಪರಮಾಣುವಿನ ಆಯುಧಗಳನ್ನು ಬಗ್ಗೆ ಹೇಳುವಾಗ ನಾವು ಅದನ್ನೇ ಕೇಳ್ತಾ ಇರ್ತೇವೆ. ಇಷ್ಟು ಚಿಕ್ಕ ತುಣುಕು, ಅದರಲ್ಲೂ ಕೂಡ ಮಹತ್ತಾದ ಶಕ್ತಿ ಇದೆ, ಅದು ಭಾರಿ ವಿಸ್ಫೋಟನಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಹಾಗೆಯೇ ಅಣುಬಾಂಬಿನ ತಯಾರಿ ಮಾಡ್ತಾರೆ. ಎಷ್ಟು ಅಣು ಅಂತಂದರೆ, ಒಂದು ಸಾಸಿವೆಯನ್ನು ಉದಾಹರಣೆಯಾಗಿ ಇಟ್ಟುಕೊಳ್ಳೋಣ. ಚಿಕ್ಕ ಸಾಸಿವೆ, ಆ ಸಾಸಿವೆಯಲ್ಲಿ 100 ಭಾಗ ಮಾಡಬಹುದಂತೆ. 100 ಭಾಗ ಮಾಡಿ ಅದರಲ್ಲೂ ಕೂಡ ಅನೇಕ ಭಾಗಗಳನ್ನು ಮಾಡ್ತಾ ಹೋಗಬಹುದು. ಅದು ಹೇಗೆ ಮಾಡಬಹುದು ಅಂತಂದರೆ, ದೇವತಾ ಸಾಮರ್ಥ್ಯದಿಂದ ಮಾಡಲಿಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಉದಾಹರಣೆಗೆ, ಒಂದು ಸಾಸಿವೆಯಲ್ಲಿ 100 ಭಾಗ ಮಾಡಿದಾಗ ಒಂದು ಭಾಗವನ್ನು ಮತ್ತೆ ಕತ್ತರಿಸಬಹುದು. ಸರಿ, ಕತ್ತರಿಸ್ತೀವಿ, ಅದರಲ್ಲಿಯೇ ಒಂದು ಭಾಗವನ್ನು ಮತ್ತೆ 100 ಭಾಗ ಮಾಡಬಹುದು ಅಂತ ಹೇಳ್ತಾರೆ. ಅದು ಹೇಗೆ ಅಂತಂದರೆ, ದೇವತಾ ಶರೀರವನ್ನು ಪಡೆದು ದೇವತೆಗಳು ಅವರು ಅಣುರೂಪವನ್ನು ತೆಗೆದುಕೊಳ್ಳಲು ಸಮರ್ಥರು, ಮಹದ್ರೂಪವನ್ನು ತೆಗೆದುಕೊಳ್ಳಲು ಸಮರ್ಥರು. ಅಂತಹ ಅಷ್ಟಸಿದ್ಧಿ ಉಳ್ಳಂತಹ ದೇವತೆಯ ರೂಪವನ್ನು ತೆಗೆದುಕೊಂಡು ನಾವು ಆ ಅಣುವಿನಲ್ಲೂ ಕೂಡ ಎಷ್ಟು ಭಾಗಗಳನ್ನು ಮಾಡಬಹುದು ಗೊತ್ತಿದೆಯೇ? 10ರ ಪಕ್ಕದಲ್ಲಿ 13 ಸೊನ್ನೆಗಳನ್ನು ಇಟ್ಟುಕೊಂಡ್ರೆ ಎಷ್ಟು ಭಾಗ ಆಗ್ತದೋ ಅದರಲ್ಲಿಯೇ ಒಂದು ಭಾಗದಷ್ಟು ನಾವು ಭಾಗವನ್ನು ಮಾಡಬಹುದು ಅಂತ ಹೇಳ್ತಾರೆ. 10ರ ಪಕ್ಕದಲ್ಲಿ 13 ಸೊನ್ನೆಗಳನ್ನು ಇಡಬೇಕು. ಅಷ್ಟು ಭಾಗಗಳನ್ನು ಸಾಸಿವೆಯ 100ನೇ ಭಾಗದಲ್ಲೂ ಕೂಡ ಅಷ್ಟು ಭಾಗಗಳನ್ನು ಮಾಡಲಿಕ್ಕೆ ಬರ್ತದೆ. ಅದಕ್ಕಿಂತ ಚಿಕ್ಕ ಭಾಗವನ್ನು ಮಾಡಲಿಕ್ಕೆ ಬರ್ತದೆ. ಹೀಗಾಗಿ ಆ ಚಿಕ್ಕ ಭಾಗವನ್ನು ಮಾಡುವ ಸಾಮರ್ಥ್ಯವನ್ನು ಕೊಟ್ಟವನು ಪರಮಾತ್ಮ. ಆ ಪದಾರ್ಥ ಅಷ್ಟು ಚಿಕ್ಕದಾಗಿದೆ ಅಂತಂದರೆ ಅದಕ್ಕೆ ಪರಮಾತ್ಮನೇ ಕಾರಣ. ಅದಕ್ಕಾಗಿ ಪರಮಾತ್ಮನನ್ನು ಅತ್ಯಂತ ಸೂಕ್ಷ್ಮಂ ಅಣೋರಣೀಯಾನ್ ಅಂತ ಹೇಳ್ತಾರೆ. ಇವಾಗ ನಾವು ತಿಳಿದಂತೆ ಅಣು ಇದು ಅಣುವಾಗಿದೆ ಅಂತಂದರೆ ಆ ಅಣುರೂಪವಾಗಿರುವಂತಹ ಪರಮಾತ್ಮನೇ ಕಾರಣ. ಮಹತ್ತು ಇದು ಮಹತ್ತಾಗಿದೆ, ದೊಡ್ಡದಾಗಿದೆ ಅಂತಂದರೆ ಅದಕ್ಕೆ ಮಹತ್ವವನ್ನು ಕೊಟ್ಟವನು ಪರಮಾತ್ಮ. ಆ ಪರಮಾತ್ಮನ ಅನುಗ್ರಹದಿಂದ ಮಾತ್ರ ಅದು ಮಹತ್ತಾಗಿದೆ. ಅಣುವಿಕ್ಕಿಂತೂ ಅಣುವು ಚಿಕ್ಕದಿದೆ ಅಂತ ನಾವು ತಿಳಿದುಕೊಂಡ್ವಿ. ಹಾಗೆ ಮಹತ್ತಕ್ಕಿಂತ ಮಹತ್ತಿದೆ. ಇದು ಮಾತ್ರ ನಾವು ಶಬ್ದದಿಂದ ಮಾತ್ರ ತಿಳಿದುಕೊಳ್ಳಲು ಸಾಧ್ಯ. ಹೇಗೆ? ನಾವು ಆಗಮದಿಂದ, ವೇದದಲ್ಲಿ ಮಾತ್ರ ಅಣೋರಣೀಯಾನ್ ಮಹತೋ ಮಹೀಯಾನ್, ಈ ವಾಕ್ಯದಿಂದ ಮಾತ್ರ ನಾವು ಪರಮಾತ್ಮನ ರೂಪವನ್ನು ತಿಳಿದುಕೊಳ್ಳಲು ಸಾಧ್ಯ. ಯಾಕೆ ಅಂತಂದರೆ ನಾವು ನೋಡಿದಂತಹ, ಅಂದರೆ ಮನುಷ್ಯರು, ಸಾಮಾನ್ಯ ಜೀವರು ಅಥವಾ ಮಹಾಜೀವಿಗಳು ನೋಡಿದಂತಹ ದೊಡ್ಡ ಪದಾರ್ಥ ಯಾವುದು? ಅದು ಮಹತ್ತತ್ವ, ಸಾಕ್ಷಾತ್ ಬ್ರಹ್ಮದೇವರಿಂದ ಅಭಿಮನ್ಯಮಾನವಾದದ್ದು. ಅದಕ್ಕನ್ನು ಮೀರಿ ಇರುವ ತತ್ವ ಪ್ರಕೃತಿ ತತ್ವ. ಮಹತ್ತತ್ವದವರೆಗೆ ಮಾತ್ರ ನಮ್ಮ ಜ್ಞಾನನು ಹೋಗಲು ಸಾಮರ್ಥ್ಯವಿರುತ್ತದೆ. ಅದಕ್ಕಿಂತ ಮೇಲೆ ಹೋಗುವ ಸಾಮರ್ಥ್ಯ ನಮ್ಮ ಬುದ್ಧಿಗೆ ಇಲ್ಲ. ಆದರೆ ವೇದ ಹೇಳ್ತದೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಹೇಳಿದ್ದಕ್ಕಾಗಿ ಮಹತ್ತಕ್ಕಿಂತ ಮಹತ್ತಾದ ಪದಾರ್ಥ ಇದೆ, ಅದು ಪರಮಾತ್ಮನೇ. ಅದು ಮಹತ್ತಕ್ಕಿಂತ ಮಹತ್ ಹೇಗಾಗಿದ್ದಾನೆ ಅಂತಂದ್ರೆ ಇದ್ದಾನೆ ಅಷ್ಟೇ. ಹೀಗೆ ಮಾತ್ರ ಪರಮಾತ್ಮನ ರೂಪವನ್ನು ತಿಳಿಯಲು ಸಾಧ್ಯವೇ ಹೊರತು ಬೇರೊಂದು ಪ್ರಮಾಣವಿಲ್ಲ. ಹೀಗಾಗಿ ಪರಮಾತ್ಮ ಅಣೋರಣೀಯ ಅಂತ ಹೇಳ್ತಾರೆ. ಮುಂದಿನ ಪದ ಸರ್ವಸ್ಯ ಧಾತಾರಂ ಅಂತ ತಿಳಿಸ್ತಾರೆ. ಸರ್ವಸ್ಯ ಧಾತಾರಂ ಅಂತಂದರೆ ಚರಾಚರ ವಿಶ್ವಸ್ಯ ಧಾತಾರಂ. ಜೀವವಾಗಿರ್ಬೋದು, ಜಡ ಪದಾರ್ಥ ಆಗಿರ್ಬೋದು, ಈ ಎಲ್ಲ ಸಮಸ್ತ ಪ್ರಪಂಚವನ್ನು ಕೂಡ ತಾನು ಧಾರಣೆ ಮಾಡ್ತಾನೆ.
ರಮಾದಿ ಪ್ರಪಂಚಸ್ಯ ಪೋಷಣಕರ್ತಾರಂ. ರಮಾದೇವಿಯಿಂದ ಆರಂಭಿಸಿ ಅಂದರೆ ಪ್ರಕೃತಿ ತತ್ವದಿಂದ ಆರಂಭಿಸಿ ಪ್ರತಿಯೊಬ್ಬ ಜೀವನನ್ನು ಕೂಡ ಸರಿಯಾಗಿ ಪೋಷಣೆ ಮಾಡ್ತಾನೆ ಪರಮಾತ್ಮ. ಹೇಗೆ ಪೋಷಣೆ ಮಾಡ್ತಾನೆ ಗೊತ್ತಾ ಪರಮಾತ್ಮ? ಎಷ್ಟು ಸೂಕ್ಷ್ಮವಾಗಿ ಪೋಷಣೆ ಮಾಡ್ತಾನೆ ಗೊತ್ತಾ ಪರಮಾತ್ಮ? ನಮಗೆ ಹೊತ್ತು ಹೊತ್ತಿಗೆ ಗಾಳಿಯನ್ನು ನೀಡ್ತಾನೆ. ಗಾಳಿ ಇಲ್ಲದೆ ನಾವು ಸತ್ತು ಹೋಗ್ತೇವೆ. ಹೊತ್ತು ಹೊತ್ತಿಗೆ ಸರಿಯಾದ ಸಮಯಕ್ಕೆ ಪರಮಾತ್ಮ ನೀರನ್ನು ನೀಡ್ತಾನೆ. ಎಷ್ಟೋ ಕೆಲವು ಪ್ರದೇಶಗಳಲ್ಲಿ ಕಾಣ್ತಾ ಇರ್ತೇವೆ ನಾವು. ಇವಾಗಿನ ವೈಜ್ಞಾನಿಕರು ಹೇಳ್ತಾ ಇರ್ತಾರೆ, ಅಲ್ಲಿ ಮಳೆ ಬಿದ್ದು ಎಷ್ಟೋ ಕೋಟಿ ವರ್ಷಗಳಾಗೋಯಿತು, ಮಳೆನೇ ಬಿದ್ದಿಲ್ಲ. ಆದರೂ ಕೂಡ ಅಂತಹ ಸ್ಥಳದಲ್ಲೂ ಕೂಡ ನೀರು ಸಿಗುವಂತೆ ಮಾಡ್ತಾನೆ ಪರಮಾತ್ಮ. ಸರ್ವಸ್ಯ ಧಾತಾರಂ ನೆನಪಿರಲಿ. ಯಾವುದೋ ಒಂದು ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ನಿರ್ಜನ ಪ್ರದೇಶದಲ್ಲಿ ಯಾವುದೋ ಒಂದು ಪ್ರಾಣಿ ಇರ್ತದೆ, ಆ ಪ್ರಾಣಿಗೆ ಬೇಕಾದಂತಹ ಆಹಾರವನ್ನು ಪರಮಾತ್ಮ ಅಲ್ಲಿ ತಲುಪಿಸ್ತಾನೆ. ಅದಕ್ಕಾಗೂ ಕೂಡ ಪರಮಾತ್ಮ ಸರ್ವಸ್ಯ ಧಾತಾರಂ. ಒಂದ್ಸಲ ನಾವೇ ಎಲ್ಲೋ ಹೋಗಿಬಿಡ್ತೇವೆ, ಅಂದ್ಕೊಳ್ಳದೇನೆ ಪ್ರಯಾಣಕ್ಕೆ ಹೊರಟು ಬಿಡ್ತೇವೆ. ಪ್ರಯಾಣನೋ ಅಥವಾ ಬೇರೆ ಎಲ್ಲೋ ಕಡೆ ಹೋದಾಗ ನಮಗೆ ಅತ್ಯಂತ ಅನುಕೂಲವಾಗದ ಪರಿಸ್ಥಿತಿ ನಮಗೆ ಎದುರಾಗ್ತವೆ. ಆಹಾರವೇ ಸಿಗುವುದಿಲ್ಲ. ಇನ್ನು ಮುಗೀತು, ಇವತ್ತು ನಮಗೆ ಆಹಾರನೇ ಇಲ್ಲ ಅಂತ ಅಂದ್ಕೊಳ್ತೇವೆ. ಅಲ್ಲೂ ಕೂಡ ಪರಮಾತ್ಮ ನಮಗೆ ಆಹಾರವನ್ನು ಒದಗಿಸ್ತಾನೆ ಪರಮಾತ್ಮ. ಹೀಗಾಗಿ ಪರಮಾತ್ಮ ಸರ್ವಸ್ಯ ಧಾತಾರಂ. ಎಷ್ಟು ಸೂಕ್ಷ್ಮವಾಗಿ ಅಂತಂದರೆ, ಮನುಷ್ಯರಾಗಿರ್ಬೋದು ಅಥವಾ ಆನೆ ಇತ್ಯಾದಿ ಪ್ರಾಣಿಗಳು ಇವೆಲ್ಲವೂ ಕೂಡ ಖಾದ್ಯ ಪದಾರ್ಥಗಳನ್ನು, ತಿನ್ನುವ ಪದಾರ್ಥಗಳನ್ನು ತಿಂತವೆ. ತಿನ್ನುವ ಪದಾರ್ಥಗಳನ್ನು ಅಕ್ಕಿ ಇರ್ಬೋದು, ಅನ್ನ ಇರ್ಬೋದು, ಕಬ್ಬು ಇರ್ಬೋದು, ಗೋಧಿ ಇರ್ಬೋದು ಇತ್ಯಾದಿ ಪದಾರ್ಥಗಳು. ಅವುಗಳಿಗೆ ಸಕಾಲಕ್ಕೆ ಅವು ತಿನ್ನುವಂತಹ ಪದಾರ್ಥಗಳನ್ನು ಒದಗಿಸ್ತಾನೆ ಪರಮಾತ್ಮ ಸರ್ವಸ್ಯ ಧಾತಾರಂ. ಇನ್ನು ಕೆಲವು ನೀರನ್ನೇ ತಿಂದು ಬದುಕುವ ಪ್ರಾಣಿಗಳು. ನೀರು ಮಾತ್ರ ಅಲ್ಲ, ಗಿಡ ಮರಗಳಿವೆ, ಅವು ನೀರನ್ನೂ ಕುಡಿತವೆ. ನೀರು ಹಾಗೂ ಮಣ್ಣಿನ ಸಂಯೋಗದಿಂದ ಬರುವಂತಹ ಒಂದು ವಿಧವಾದಂತಹ ವಿಶಿಷ್ಟ ಪದಾರ್ಥ ನಾಚನ್ನು ತಿಂತದವೆ. ಅವೆಲ್ಲವೂ ಕೂಡ ಪಾಚಿ ಅಥವಾ ನಾಚು ಅಂತ ಕರಿತೀವಿ, ಅದನ್ನು ತಿಂತದೆ. ಅದನ್ನು ಒದಗಿಸ್ತಾನೆ ಪರಮಾತ್ಮ ಸರ್ವಸ್ಯ ಧಾತಾರಂ. ಇನ್ನು ಹಾವುಗಳಿವೆ, ಹಾವುಗಳಿಗೆ ಗಾಳಿಯೇ ಆಹಾರ. ಯಾವುದೋ ಕೆಲವು ಹಾವುಗಳು ಕೆಲವು ಪ್ರಾಣಿಗಳನ್ನು ತಿಂತವೆ, ಆದರೆ ಹಾವುಗಳಿಗೆ, ಸರ್ಪಗಳಿಗೆ ಅದು ಗಾಳಿಗೆ ತಿಂದು ಬದುಕ್ತದೆ. ಅಂತಹ ಗಾಳಿಯನ್ನು ಒದಗಿಸ್ತಾನೆ ಪರಮಾತ್ಮ ಸರ್ವಸ್ಯ ಧಾತಾರಂ. ಹೇಗೆ ಪರಮಾತ್ಮ ಸರ್ವಸ್ಯ ಧಾತಾರಂ ಎಷ್ಟು ವಿಚಿತ್ರ ಅಂತಂದರೆ, ಅಕಸ್ಮಾತ್ ಗಿಡ ಇದೆ, ನಮ್ಮ ಗುರುಗಳು ಈ ಮಾತನ್ನು ಮೇಲಿಂದ ಮೇಲೆ ಹೇಳ್ತಾ ಇದ್ರು. ಗಿಡ ಅಕಸ್ಮಾತ್ ಮಣ್ಣನ್ನೇ ತಿಂದು ಬದುಕ್ತಾ ಇತ್ತು ಅಂತಾಗಿದ್ದರೆ ನಾವು ಹೊಸದಾದ ಮಣ್ಣಿನ ಸೃಷ್ಟಿಗಾಗಿ ನಾವು ಪ್ರಯತ್ನ ಮಾಡಬೇಕಾಗಿತ್ತು. ಆದರೆ ಪರಮಾತ್ಮ ಹಾಗೆ ಮಾಡಲಿಲ್ಲ. ಪರಮಾತ್ಮ ಮಣ್ಣನ್ನು ಇಡ್ತಾನೆ, ಅದರ ಮೇಲೆ ನೀರು ಹಾಕಿಸ್ತಾನೆ. ಅವೆರಡರ ಸಂಯೋಗದಿಂದ ಬರುವಂತಹ ಒಂದು ವಿಶಿಷ್ಟ ಪದಾರ್ಥವನ್ನು ಗಿಡ ಸ್ವೀಕರಿಸ್ತದೆ ಅಥವಾ ನೀರನ್ನು ಕುಡಿತದೆ. ಮಣ್ಣನ್ನು ತಿನ್ನೋದಿಲ್ಲ ಗಿಡ. ಅಕಸ್ಮಾತ್ ಮಣ್ಣನ್ನೇ ತಿಂದುಬಿಟ್ಟಿದ್ರೆ ಮನುಷ್ಯ ಬದುಕಲೇ ಸಾಧ್ಯ ಇಲ್ಲ. ಆ ವಿಧವಾಗಲೂ ಕೂಡ ಮನುಷ್ಯನನ್ನು ಬದುಕಿಸಿದ ಪರಮಾತ್ಮ. ಹೀಗಾಗಿ ಪರಮಾತ್ಮ ಸರ್ವಸ್ಯ ಧಾತಾರಂ. ಹೀಗಾಗಿ ಸರ್ವಪ್ರಾಣಿ ದ್ವಾರ ಸಕಾಲ, ಹೀಗೆ ಎಲ್ಲ ಪ್ರಾಣಿಗಳಿಗೂ ಕೂಡ ಸಕಾಲದಲ್ಲಿ ತಾನು ಆಹಾರವನ್ನು ಒದಗಿಸ್ತಾನೆ ಪರಮಾತ್ಮ. ಆ ಪರಮಾತ್ಮನನ್ನು ಸರ್ವಸ್ಯ ಧಾತಾರಂ ಅಂತ ಕರೀತಾರೆ. ಇನ್ನು ಅಚಿಂತ್ಯ ರೂಪಂ, ಪರಮಾತ್ಮನ ರೂಪವನ್ನು ನಾವು ಚಿಂತನೆ ಮಾಡಲು ಸಾಧ್ಯವೇ ಇಲ್ಲ. ಯಾಕೆ? ಸೂಕ್ಷ್ಮತ್ವಾತ್ ಅಗ್ನೇಯ ಸ್ವರೂಪಂ. ಅತ್ಯಂತ ಸೂಕ್ಷ್ಮನಾಗಿದ್ದಾನೆ. ಈಗ ತಾನೇ ನಾವು ತಿಳಿದುಕೊಂಡ್ವಿ, ಬಹಳ ಚಿಕ್ಕ ರೂಪ, ನಾವು ಊಹಿಸಲು ಸಾಧ್ಯವಿಲ್ಲ, ಅಷ್ಟು ಚಿಕ್ಕ ರೂಪ. ಹೀಗಾಗಿ ಆ ಪರಮಾತ್ಮನನ್ನು ಅಗ್ನೇಯ, ಸೂಕ್ಷ್ಮತ್ವಾತ್ ಅಂತ ಅನ್ನೋದಕ್ಕೆ ಮತ್ತೊಂದು ಅರ್ಥ. ಆ ಪರಮಾತ್ಮ ಎಷ್ಟು, ಆ ಪರಮಾತ್ಮನ ಮಹಿಮೆಗಳು ಎಷ್ಟು, ಆ ಪರಮಾತ್ಮನ ವಿಷಯ ಏನು ಅಂತನ್ನೋದು ನಮಗೆ ತಿಳಿಯಲು ಯೋಗ್ಯತೆ ಇಲ್ಲ. ಹೀಗಾಗಿ ಕೂಡ ಪರಮಾತ್ಮ ಸೂಕ್ಷ್ಮ. ಅದಕ್ಕಾಗಿ ಪರಮಾತ್ಮ ಅಚಿಂತ್ಯ ಸ್ವರೂಪ. ಅಚಿಂತ್ಯ ರೂಪಂ ಅನ್ನೋದಕ್ಕೆ ಮತ್ತೊಂದು ಅರ್ಥವನ್ನು ಹೇಳ್ತಾರೆ. ಸಾಕಲ್ಯೇನ ಮನಸಃ ಅವಿಷಯಂ. ಪರಮಾತ್ಮನನ್ನು ನಾವು ಪೂರ್ತಿಯಾಗಿ ತಿಳಿದುಕೊಂಡು ಬಿಟ್ವಿ, ಸಾಧ್ಯನೇ ಇಲ್ಲ. ಹೇಗೆ ಪರಮಾತ್ಮ ಅಂತಂದರೆ, ಮಹತ್ತಕ್ಕಿಂತ ಮಹತ್ತಾದ ರೂಪ ಇದೆ, ಅದು ನಮಗೆ ತಿಳಿಯಲು ಸಾಧ್ಯವಿಲ್ಲ. ಆದ್ದರಿಂದಲೂ ಕೂಡ ಪರಮಾತ್ಮ ಅಚಿಂತ್ಯ ಸ್ವರೂಪನಾಗಿದ್ದಾನೆ. ಮತ್ತು ಆದಿತ್ಯವರ್ಣಂ, ಪರಮಾತ್ಮ ಸೂರ್ಯಪ್ರಭ, ಸೂರ್ಯನಂತೆ ವಿಶಿಷ್ಟವಾದಂತಹ ಕಾಂತಿ ಉಳ್ಳವನಾಗಿದ್ದಾನೆ. ಪ್ರಾಯಶಃ ಪರಮಾತ್ಮನ ಎಲ್ಲ ರೂಪಗಳನ್ನು ಕೂಡ ವರ್ಣನೆ ಮಾಡುವಾಗ ಕೋಟಿ ಸೂರ್ಯ ಸಮಪ್ರಭಂ ಅಂತ ಹೇಳ್ತಾರೆ, ಅಥವಾ ಉದ್ಯದ್ ಭಾಸ್ವತ್ ಸಮಾಭಾಸ ಚಿದಾನಂದೇಕ ದೇಹವಾನ್ ಅಂತ ಹೇಳ್ತಾರೆ. ಉದಯಿಸುವ ಅನೇಕ ಸೂರ್ಯರಂತೆ ಕಾಂತಿ ಉಳ್ಳವನು, ತೇಜೋರೂಪರಾದಂತಹ ಅನೇಕ ಸೂರ್ಯರಂತೆ ಕಾಂತಿ ಉಳ್ಳವನು ಅಂತ ಪರಮಾತ್ಮನನ್ನು ಹೊಗಳ್ತಾ ಇರ್ತಾರೆ. ಅಂದರೆ
ಆ ಸೂರ್ಯಾಂತರ್ಗತ ಪರಮಾತ್ಮನ ರೂಪವನ್ನು ಚಿಂತನೆ ಮಾಡಬೇಕು ಅನ್ನೋದಕ್ಕಾಗಿ ಪರಮಾತ್ಮನನ್ನು ಆದಿತ್ಯ ರೂಪಂ ಅಂತ ಹೇಳ್ತಾರೆ. ಅಂದರೆ ಸ್ಥೂಲ ಸೂಕ್ಷ್ಮ ಶರೀರರಹಿತಂ, ಸ್ಥೂಲ ರೂಪವೂ ಇಲ್ಲ ಸೂಕ್ಷ್ಮ ರೂಪವೂ ಇಲ್ಲ, ಅಂದರೆ ಸ್ಥೂಲ ಶರೀರವೂ ಇಲ್ಲ ಸೂಕ್ಷ್ಮ ಶರೀರವೂ ಇಲ್ಲ. ಆದ್ದರಿಂದಾಗಿ ಪರಮಾತ್ಮ ಆದಿತ್ಯ ರೂಪಂ, ಆದಿತ್ಯವರ್ಣಂ ಅಂತ ಹೇಳ್ತಾರೆ. ನಾವು ಪ್ರತಿ ದಿವಸವೂ ಕೂಡ ಗಾಯತ್ರಿ ಮಂತ್ರಾದಿಗಳಲ್ಲಿ ಪರಮಾತ್ಮನನ್ನು ಚಿಂತನೆ ಮಾಡ್ತೇವೆ. ಧ್ಯೇಯಸ್ಥದ ಸವಿತೃಮಂಡಲ ಮಧ್ಯವರ್ತಿ ಅಂಥೇಳಿ. ಅಂದರೆ ಆ ಸೂರ್ಯನಲ್ಲಿ ಪ್ರತ್ಯಕ್ಷ ದೈವ ನಮಗೆ ಸೂರ್ಯ, ಆ ಸೂರ್ಯನಲ್ಲಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅನ್ನೋದಕ್ಕಾಗಿ ಕೂಡ ಇಲ್ಲಿ ಆದಿತ್ಯವರ್ಣಂ ಅಂತ ಹೇಳಿದ್ದಾರೆ. ಇಂತಹ ಪರಮಾತ್ಮನ ರೂಪವನ್ನು ಪ್ರತಿ ದಿವಸವೂ ಕೂಡ ಎಲ್ಲರೂ ಕೂಡ ಚಿಂತನೆ ಮಾಡಬೇಕು ಅಂತ ತಿಳಿಸ್ತಾರೆ. ಹಾಗೆ ಮಾಡಿದವನು ಏನಾಗ್ತಾನೆ ಅಂದರೆ ತಮಸಃ ಪರಸ್ತ, ಅವನು ಮೃತ್ಯುರ್ಭಾವ ತಮೋ ಮೃತ್ಯುರ್ವೈ ತಮೋ ಜ್ಯೋತಿರಮೃತಂ ಅಂತ ಹೇಳಿ ವೇದದ ವಾಕ್ಯ. ಅಂದರೆ ಮೃತ್ಯುವನ್ನು ತಮಸ್ಸು ಅಂತ ಕರೀತಾರೆ, ಅಥವಾ ಪ್ರಕೃತಿಯನ್ನು ತಮಸ್ಸು ಅಂತ ಕರೀತಾರೆ. ನಮಗೆ ಪ್ರಾಯಶಃ ನಮ್ಮ ಜೀವನದಲ್ಲಿ ಎದುರಾಗುವ ಅತ್ಯಂತ ಅಪರೂಪದ ವಸ್ತುಗಳಂದರೆ ಇವೆರಡೇ, ಒಂದು ಪ್ರಕೃತಿ, ಇನ್ನೊಂದು ಮೃತ್ಯು. ಸ್ವಲ್ಪ ಹೀಗೆ ನಾನು ಹೇಳಿದಂತೆ ವಿಚಾರ ಮಾಡಿದಾಗ ಮಾತ್ರ ಇದರ ವೈಶಿಷ್ಟ್ಯ ನಮಗೆ ಗೊತ್ತಾಗ್ತದೆ. ಪ್ರಕೃತಿ ನಮಗೆ ಜನ್ಮ ನೀಡ್ತದೆ, ಮೃತ್ಯು ನಮ್ಮನ್ನು ಕೊಂದು ಹಾಕ್ತದೆ. ನಾವು ಯಾಕೆ ಹುಟ್ಟಿದ್ದೀವಿ ಇದು ನಮಗೆ ಗೊತ್ತಿಲ್ಲ, ಹೀಗಾಗಿ ಪ್ರಕೃತಿ ಮುಂದೂ ನಾವು ನಿರುತ್ತರರಾಗ್ತೇವೆ. ಮನುಷ್ಯ ಬದುಕಿರುವಾಗ ಬೇಕಾದಷ್ಟು ಐಷಾರಾಮಗಳನ್ನು ತೋರಿಸ್ತಾನೆ, ತನ್ನ ಭೋಗಭಾಗ್ಯಗಳನ್ನು ತೋರಿಸ್ತಾನೆ. ಆದರೆ ಮೃತ್ಯು ಅವನು ಮುಂದೆ ಬಂತು, ಅವನು ನಿರುತ್ತರರಾಗಿಬಿಡ್ತಾನೆ. ಮೃತ್ಯುವನ್ನು ದಾಟಲು ಯಾರಿಗಾರಿಗೂ ಸಾಧ್ಯ ಇಲ್ಲ. ಈ ಎರಡಕ್ಕೂ ಮೀರಿದವನು ಪರಮಾತ್ಮ. ಅದಕ್ಕಾಗಿ ತಮಸಃ ಪರಸ್ತಾತ್, ಮೃತ್ಯು ಹಾಗೂ ಪ್ರಕೃತಿ ಈ ಎರಡಕ್ಕಿಂತ ಉತ್ತಮ. ಆದ್ದರಿಂದಾಗಿ ಪರಮಾತ್ಮನನ್ನು ತಮಸಃ ಪರಸ್ತಾತ್ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಹೇಳುವಾಗ ಅಪ್ರಾಕೃತ ದೇಹಂ, ಸ್ಥೂಲ ಶರೀರ ಅಥವಾ ಸೂಕ್ಷ್ಮ ಶರೀರ ಇದ್ದರೆ ಮೃತ್ಯು ಅವನನ್ನು ಕಬಳಿಸಲು ಸಾಧ್ಯ. ಅಂತಹ ಸ್ಥೂಲ ಶರೀರ ಸೂಕ್ಷ್ಮ ಶರೀರಗಳಿಲ್ಲ. ಆದ್ದರಿಂದಾಗಿ ಪರಮಾತ್ಮನನ್ನು ಮೃತ್ಯುವು ಏನೂ ಮಾಡಲಾರದು. ವೇದ ಹೇಳ್ತದೆ ಮೃತ್ಯುರು ಯಸ್ಯೋಪಸೇಚನಂ, ಮೃತ್ಯುವನ್ನು ಪರಮಾತ್ಮ ನಾವು ಉಪ್ಪಿನಕಾಯಿನ ನಾಲಿಗೆ ಮೇಲಿಟ್ಟು ರುಚಿ ನೋಡುವಂತೆ ಮೃತ್ಯುವನ್ನು ನಾಕಿಬಿಡ್ತಾನೆ ಪರಮಾತ್ಮ. ಅಂತಹ ಮೃತ್ಯುವನ್ನೂ ದಾಟಿದಂತಹ ಪರಮಾತ್ಮನನ್ನು ಏನೆಂದು ಹೇಳೋಣ ಅಂಥೇಳಿ ಪರಮಾತ್ಮ ತನ್ನ ರೂಪದ ಬಗ್ಗೆ ತಾನೇ ಸ್ಪಷ್ಟತೆಯನ್ನು ನೀಡ್ತಾನೆ. ಒಟ್ಟಿನಲ್ಲಿ ಈ 9ನೇ ಶ್ಲೋಕವನ್ನು ನೋಡಿದಾಗ ಕವಿಂ ಪುರಾಣ ಮನುಶಾಸಿತಾರಂ ಅನೋರಣೀಯಾಂ ಸಮನುಸ್ಮರೇದ್ಯ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಎಂಬುದಾಗಿ ಆ ಪರಮಾತ್ಮನ ವಿಶಿಷ್ಟವಾದಂತಹ ಗುಣಗಳಿಂದ ಕೂಡಿದಂತಹ ಈ ಶ್ಲೋಕವನ್ನು ಪೂರ್ಣವಾಗಿ ತಿಳಿದರೆ ಸಾಕು, ದೇವರನ್ನು ಸರಿಯಾಗಿ ಧ್ಯಾನ ಮಾಡುವುದು ತಿಳಿದಂತೆ ಅಂತ ಈ ಶ್ಲೋಕದ ಮೂಲಕವಾಗಿ ಪರಮಾತ್ಮ ನಮಗೆ ಉಪದೇಶವನ್ನು ನೀಡುತ್ತಾ ಇದ್ದಾನೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅಕ್ಷರಬ್ರಹ್ಮಯೋಗೋ ನಾಮ ಅಷ್ಟಮೋऽಧ್ಯಾಯಃ. ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಶ್ರೀಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರಃ ವಿಸರ್ಗಃ ಕರ್ಮ ಸಂಜ್ಞಿತಃ ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾದಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂಬರ
ಅಂತಕಾಲೇ ಚ ಮಾಮೇವ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ ಯಾತಿ ನಾಸ್ತ್ರಸ್ಯ ಸಂಶಯಃ ಯಂ ಯಂ ವಾಪಿ ಸ್ಮರನ್ ಭಾವಂ ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತ್ಯಜತ್ಯೇತೆ ಕಲೇವರಂ ತಂ ತಮೇವೈತಿ ಕೌಂತೇಯ तं तमेवैति कौन्तेय ಸದಾ ತದ್ಭಾವಭಾವಿತಃ सदा तद्भावभावितः ತಸ್ಮಾತ್ ಸರ್ವೇಷು ಕಾಲೇಷು तस्मात् सर्वेषु कालेषु ಮಾಮನುಸ್ಮರಯುಧ್ಯ ಚ मामनुस्मरयुध्य च ಮಯ್ಯರ್ಪಿತಮನೋ ಬುದ್ಧಿಃ मय्यर्पितमनो बुद्धिः ಮಾಮೇ ವೈಶ್ಯಸ್ಯ ಸಂಶಯಃ मामे वैश्यस्य संशयम् ಅಭ್ಯಾಸಯೋಗಯುಕ್ತೇನ अभ्यासयोगयुक्तेन ಚೇತಸಾ ನಾನ್ಯಗಾಮಿನಾ चेतसा नान्यगामिना ಪರಮಂ ಪುರುಷಂ ದಿವ್ಯಂ परमं पुरुषं दिव्यम् ಯಾತಿ ಪಾರ್ಥಾನುಚಿಂತಯನ್ याति पातानुचिन्तयन् ಕವಿಂ ಪುರಾಣಂ ಅನುಶಾಸಿತಾರಂ कविं पुराणम् अनुशासितारम् ಅಣೋರಣೀಯಾನ್ ಸಮನುಸ್ಮರಿದ್ಯಃ अणोरणीयान् समनस्मरेभ्यः ಸರ್ವಸ್ಯ ದಾತಾರಮಚಿಂತ್ಯ ರೂಪಂ सर्वस्य दातारमचिन्त्य रूपम् ಆದಿತ್ಯವರ್ಣಂ ತಮಸಃ ಪರಸ್ತಾತ್ आदित्यवर्णं तमसः परस्तात् ಪ್ರಯಾಣಕಾಲೇ ಮನಸಾಚಲೇನ प्रयाणकाले मनसा चलेन ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ भक्त्या युक्तो योगबलेन चैव ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ भ्रुवोर्मध्ये प्राणमावेश्य सम्यक् ಸತಂ ಪರಂ ಪುರುಷಮುಪೈತಿ ದಿವ್ಯಂ सतं परं पुरुषमुपैति दिव्यम् ಯದಕ್ಷರಂ ವೇದವಿದೋ ವದಂತಿ यदक्षरं वेदविदो वदन्ति ವಿಶಂತಿ ಯದ್ಯತಯೋ ವೀತರಾಗಾಃ विशन्ति यद्यतयो वीतरागाः ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ यदिच्छन्तो ब्रह्मचर्यं चरन्ति ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ तदते पदं सङ्ग्रहेण प्रवक्ष्ये ಸರ್ವದ್ವಾರಾಣಿ ಸಂಯಮ್ಯ सर्वद्वाराणि संयम्य ಮನೋಹೃದಿ ನಿರುಧ್ಯ ಚ मनो हृदि निरुध्य च ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ मूर्ध्याध्यायात्मनः प्राणम् ಆಸ್ಥಿತೋ ಯೋಗಧಾರಣಾಂ अस्थितो योगधारणाम् ಓಮಿತ್ಯೇಕಾಕ್ಷರಂ ಬ್ರಹ್ಮ ओमित्येकाक्षरं ब्रह्म ವ್ಯಾಹರನ್ ಮಾಂ ಅನುಸ್ಮರನ್ व्याहरन् मामनुस्मरन् ಯಃ ಪ್ರಯಾತಿತ್ಯಜನ್ ದೇಹಂ यः प्रयाति त्यजं देहम् ಸ ಯಾತಿ ಪರಮಾಂಗತಿಂ स याति परमां गतिम् ಅನನ್ಯಚೇತಃ ಸತತಂ अनन्यचेतः सततम् ಯೋ ಮಾಂ ಸ್ಮರತಿ ನಿತ್ಯಶಃ यो मां स्मरति नित्यशः ತಸ್ಯಾಹಂ ಸುಲಭಃ ಪಾರ್ಥ್ तस्याहं सुलभः पात ನಿತ್ಯಯುಕ್ತಸ್ಯ ಯೋಗಿನಃ नित्ययुक्तस्य योगिनः ಮಾಮುಪೇತ್ಯ ಪುನರ್ಜನ್ಮ मामुपेत्य पुनर्जन्म ದುಃಖಾಲಯಮಶಾಶ್ವತಂ दुःखालयमशाश्वतम् ನಪ್ನುವಂತಿ ಮಹಾತ್ಮಾನಃ नाप्नुवन्ति महात्मानः ಸಂಸಿದ್ಧಿಂ ಪರಮಾಂಗತಾಃ संसिद्धिं परमागताः ಆಬ್ರಹ್ಮಭುವನಾಲ್ಲೋಕಾಃ आब्रह्मभुवनाल्लोकाः ಪುನರಾವರ್ತಿನೋರ್ಜುನ पुनरावर्तिनोऽर्जुन ಮಾಮುಪೇತ್ಯತು ಕೌಂತೇಯ मामुपेत्य तु कौन्तेय ಪುನರ್ಜನ್ಮ ನ ವಿದ್ಯತೆ पुनर्जन्म न विद्यते ಸಹಸ್ರಯುಗ ಪರ್ಯಂತಂ सहस्रयुगपर्यन्तम्
ಅಹರ್ಯದ್ಬ್ರಹ್ಮಣೋ ವಿದುಃ ಅಹರ್ಯದ್ಬ್ರಹ್ಮಣೋ ವಿದುಃ ರಾತ್ರಿಂ ಯುಗಸಹಸ್ರಾಂತಾಂ ರಾತ್ರಿಂ ಯುಗಸಹಸ್ರಾಂತಂ ಈಹೋರಾತ್ರವಿದೋ ಜನಾಃ ದೇಹೋರಾತ್ರವಿದೋ ಜನಾಃ ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಅವ್ಯಕ್ತಾವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಹರಾಗಮೇ ಪ್ರಭವಂತ್ಯಃ ರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತಸಂಜ್ಞಕೆ ತತ್ರೈವಾವ್ಯಕ್ತಸಂಜ್ಞಕೆ ಭೂತಗ್ರಾಮಸ್ಸ ಏವಾಯಂ ಭೂತಗ್ರಾಮಸ್ಯ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಹರಾಗಮೇ ಪ್ರಭವತ್ಯಃ ರಾಗಮೇ ಪರಸ್ತಸ್ಮತ್ತು ಭಾವೋನ್ಯಃ ಪರಸ್ತಸ್ಮಾತ್ತು ಭಾವೋನ್ಯಃ ಅವ್ಯಕ್ತೋವ್ಯಕ್ತಾತ್ ಸನಾತನಃ ಅವ್ಯಕ್ತೋ ವ್ಯಕ್ತಃ ಸನಾತನಃ ಯಸ್ಸ ಸರ್ವೇಷು ಭೂತೇಷು ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ ನಶ್ಯತ್ಸು ನ ವಿನಶ್ಯತಿ ಅವ್ಯಕ್ತೋಕ್ಷರ ಇತ್ಯುಕ್ತಃ ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹುಃ ಪರಮಾಂಗತಿಂ ತಮಾಹುಂ ಪರಮಾಂಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ತದ್ಧಾಮ ಪರಮಂ ಮಮ ಪುರುಷಃ ಸ ಪರಃ ಪಾರ್ಥ ಪುರುಷಸ್ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ ಯೇನ ಸರ್ವಮಿದಂ ತತಂ ಯತ್ರ ಕಾಲೇ ತ್ವನಾವೃತ್ತಿಂ ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತ ಯಾಂತಿ ತಂ ಕಾಲಂ ಪ್ರಯಾತಾ ಯಾಂತಿ तं ಕಾಲಂ ವಕ್ಷ್ಯಾಮಿ ಭರತರ್ಷಭ ವಕ್ಷ್ಯಾಮಿ ಭರತರ್ಷಭ ಅಗ್ನಿರ್ಜ್ಯೋತಿರಃ ಶುಕ್ಲಃ ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ ಬ್ರಹ್ಮ ಬ್ರಹ್ಮವಿದೋ ಜನಾಃ ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ ಯೋಗಿ ಪ್ರಾಪ್ಯ ನಿವರ್ತತೆ ಶುಕ್ಲಕೃಷ್ಣೇ ಗತೀಹ್ಯೇತೆ ಶುಕ್ಲಕೃಷ್ಣೇ ಗತಿಹೇತೆ ಜಗತಃ ಶಾಶ್ವತೆ ಮತೆ ಜಗತಃ ಶಾಶ್ವತೆ ಮತೆ ಏಕಯಾ ಯತ್ಯನಾವೃತ್ತಿಂ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ ಅನ್ಯಯಾ ವರ್ತತೆ ಪುನಃ ನೈತೆ ಶ್ರುತಿ ಪಾರ್ಥ ಜಾನನ್ ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ ಯೋಗಯುಕ್ತೋ ಭವಾರ್ಜುನ ವೇದೇಷು ಯಜ್ಞೇಷು ತಪಸ್ಸು ಚೈವ ವೇದೇಷು ಯಜ್ಞೇಷು ತಪಸ್ಸು ಚೈವ ದಾನೇಷು ಯತ್ ಪುಣ್ಯಫಲಂ ಪ್ರದಿಷ್ಟಂ ದಾನೇಷು ಯತ್ ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಅರ್ಯೇತಿ ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ ಇತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ
ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನಸಂವಾದೇ श्रीकृष्णार्जुनसंवादे ಅಕ್ಷರಬ್ರಹ್ಮಯೋಗೋ ನಾಮ अक्षरब्रह्मयोगो नाम ಅಷ್ಟಮೋಧ್ಯಾಯಃ. अष्टमोऽध्यायः। ಯತ್ರ ಯೋಗೇಶ್ವರಃ ಕೃಷ್ಣೋ यत्र योगेश्वरः कृष्णो ಯತ್ರ ಪಾರ್ಥೋ ಧನುರ್ಧರಃ यत्र पार्थो धनुर्धरः ತತ್ರ ಶ್ರೀವಿಜಯೋ ಭೂತಿಃ तत्र श्रीविजयो भूतिः ಧ್ರುವ ನೀತಿರ್ಮತಿರ್ಮಮ. ध्रुवा नीतिर्मतिर्मम। ಭಗವಂತನಲ್ಲಿ ಕ್ಷಮೆಯನ್ನು ಪ್ರಾರ್ಥನೆ ಮಾಡೋಣ. ಜ್ಞಾತಾಜ್ಞಾತವಾಗಿ ಉಂಟಾದ ದೋಷಗಳನ್ನು ನೀನು ಪರಿಮಾರ್ಜನೆ ಮಾಡು ಅಂತ ಪ್ರಾರ್ಥಿಸೋಣ. ಯದಕ್ಷರಪದಭ್ರಷ್ಟಂ यदक्षरपदभ्रष्टम् ಮಾತ್ರಾಹೀನಂಚ ಯದ್ಭವೇತ್ मात्राहीनं च यद्भवेत् ತತ್ಸರ್ವಂ ಕ್ಷಮ್ಯತಾಂ ದೇವ. तत्सर्वं क्षम्यतां देव। ನಾರಾಯಣ ನಮೋಸ್ತುತೆ. नारायण नमोऽस्तु ते। ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ कायेन वाचा मनसेन्द्रियैर्वा ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ बुद्ध्यात्मना वा प्रकृते स्वभावात् ಕರೋಮಿ ಯದ್ಯತ್ ಸಕಲಂ ಪರಸ್ಮೈ करोमि यद्यत् सकलं परस्मै ನಾರಾಯಣಾಯೇತಿ ಸಮರ್ಪಯಾಮಿ. नारायणायेति समर्पयामि। ಸರ್ವೇ ಭವಂತು ಸುಖಿನಃ सर्वे भवन्तु सुखिनः ಸರ್ವೇ ಸಂತು ನಿರಾಮಯಾಃ सर्वे सन्तु निरामयाः ಸರ್ವೇ ಭದ್ರಾಣಿ ಪಶ್ಯಂತು सर्वे भद्राणि पश्यन्तु ಮಾ ಕಶ್ಚಿತ್ ದುಃಖಭಾಗ್ ಭವೇತ್. मा कश्चित् दुःखभाग् भवेत्। ಮಂಗಳಾಶಂಸನವನ್ನು ಮಾಡೋಣ. ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ श्रियः कान्ताय कल्याणनिधये ನಿಧಯೇ ಅರ್ಥಿನಾಂ निधये अर्थिनाम् ಶ್ರೀವೆಂಕಟನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಲಂ. श्रीनिवासाय